ಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನ್ಯಾಸೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಚಕ್ರಂ ಯಸ್ಯ ಭುಜಾಗ್ರಮೇತಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಲೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕಲೀಲೋತ್ಪಲಾ ಸ್ವಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ಮದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ತತಾಂ ಭವತಿ ಯದನುಭಾವಾದಿಡಮಕೋಪಿ ವಾಗ್ಮಿ ಜಡಗ್ರಪಿ ಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧರ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತಿಯಸ್ತು ಸದಾಂ ತನ್ಮಂಗಲಾನಿ ಭವಂತು. ಪುತ್ರ ಸಂಕ್ರಾಮಿತ ಶ್ರೀಸ್ತು ವನಂ ರಾಜಾ ವಿವೇಶಃ ತಮುದಂಕೋಥ ವಿಪ್ರಷಿಃ ಪ್ರಯಾತಂ ಪ್ರತ್ಯವಾರಯತ್ ಅಂತ ಹರಿವಂಶದಲ್ಲಿ ಬೃಹದಶ್ವನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಬೃಹದಶ್ವ ತನ್ನೆಲ್ಲ ಸಂಪತ್ತುಗಳನ್ನು 100 ತನ್ನ ಮಕ್ಕಳಿಗೆ ಹಂಚಿ ಅರಣ್ಯದ ಕಡೆಗೆ ತಾನು ವಿರಕ್ತನಾಗಿ ಹೊರಟಾಗ ಉದಂಕ ಎನ್ನುವಂತ ವಿಪ್ರರ್ಷಿ ಅವನನ್ನು ತಡಿತಾನೆ. ಭವತಾ ರಕ್ಷಣಂ ಕಾರ್ಯಂ ತದ್ಭವಾನ್ ಕರ್ತುಮರ್ಹತಿ ನಿರುದ್ವಿಗ್ನಸ್ತಪಶ್ಚರ್ತುಂ ನಹಿ ಶಕ್ನೋಸಿ ಪಾರ್ಥಿವ. ಹೇ ಪಾರ್ಥಿವ, ನೀನು ಪೃಥ್ವಿ ಅಧಿಪತಿ ರಾಜ, ನೀನು ರಾಜ್ಯ ರಕ್ಷಣೆ ಮಾಡಲಿಕ್ಕೆ ನೀನು ಯೋಗ್ಯನಾದವ. ಅದನ್ನೆಲ್ಲ ಬಿಟ್ಟು ಇಷ್ಟು ಬೇಗ ನೀನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತೇನೆ ಅಂತ ಹೊರಟಿದ್ಯಲ್ಲ, ಅದು ಯುಕ್ತ ಅಲ್ಲ. ನಹಿ ಶಕ್ನೋಸಿ. ಯಾಕೆ? ಮದಾಶ್ರಯ ಸಮೀಪೇ ಹಿ ಸಮೀಷು ಮರುಧನ್ವಸು ಸಮುದ್ರ ಬಾಲುಕಾಪೂರ್ಣಂ ಉದ್ಯಾನಕ ಇತಿ ಶ್ರುತಃ. ನಮಗೆಲ್ಲ ನೀನು ರಕ್ಷಣೆ ಕೊಡ್ಬೇಕು. ನಾವೆಲ್ಲ ತಪಸ್ಸನ್ನು ಮಾಡುವಂತಹ ಋಷಿಗಳು, ಹಾಗಾಗಿ ನಮಗೆ ರಕ್ಷಣೆ ಇಲ್ಲ. ರಕ್ಷಣೆಯನ್ನು ಕೊಡುವ ಕೆಲಸ ನಿನ್ನದಾಗಬೇಕು. ನೀನು ರಕ್ಷಣೆ ಕೊಡಬೇಕು, ನಾವು ತಪಸ್ಸು ಮಾಡಬೇಕು. ಅದು ಬಿಟ್ಟು ನೀನೂ ಕೂಡ ತಪಸ್ಸಿಗೆ ಹೊರಟ್ರೆ ಹೇಗೆ? ನನ್ನ ಆಶ್ರಮದ ಸಮೀಪದಲ್ಲಿ ಒಂದು ಮರುಭೂಮಿ ಇದೆ. ಅದು ಎಲ್ಲೆಡೆ ಕಡೆ ಮರಳಿನಿಂದ ಕೂಡಿದೆ. ಸಮುದ್ರ ಬಾಲುಕಾಪೂರ್ಣಂ, ಸಮುದ್ರದ ಎಲ್ಲ ಮರಳು ಅಲ್ಲಿ ಬಂದು ತುಂಬಿಕೊಂಡಿದೆ. ಅದಕ್ಕೆ ಹೆಸರು ಏನು ಕೇಳಿದ್ರೆ ಉದ್ಯಾನಕ ಅಂತ ಆ ಹೆಸರು ಮರುಭೂಮಿ. ದೇವತಾನಾಂ ಅವಧ್ಯಶ್ಚ ಮಹಾಕಾಯೋ ಮಹಾಬಲಃ ಅಂತರ್ಭೂಮಿ ಗತಸ್ತತ್ರ ಬಾಲುಕಾಂತರಹಿತೋ ಮಹಾನ್ ರಾಕ್ಷಸಸ್ಯ ಮಧೋಃ ಪುತ್ರಂ ದುಂಧುರ್ನಾಮ ಮಹಾಸುರಃ ಶೇತೆ ಲೋಕವಿನಾಶಾಯ ತಪ ಆಸ್ಥಾಯ ದಾರುಣಂ. ಆ ಮರಳಿನ ಕೆಳಗೆ ಒಬ್ಬ ಅಸುರ ತಾನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಯಾರು ಅವ ಹೇಳಿದ್ರೆ ಮಧೋಃ ಪುತ್ರ. ಮಧು ಮತ್ತೆ ಕೈದಭ ಅಂತ ಗೊತ್ತು. ಈ ಮಧುವಿನ ಮಗ ಅವನು ದುಂಧುಮಾರ ಅಂತ. ದುಂಧು ಅಂತ ಅವನ ಹೆಸರು. ಅಂತಹ ದುಂದು ಮರಳಿನ ಒಳಗೆ ಕೂತ್ಕೊಂಡು ತಾನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಹೇಗೆ ಬಾ? ದೇವತಾನಾಂ ಅವಧ್ಯಶ್ಚ, ಯಾವ ದೇವತೆಗಳು ಕೂಡ ಆ ದುಂದುವನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾಬಲಿಷ್ಠನೂ ಹೌದು, ಮಹಾ ಶರೀರವೂ ಹೌದು. ಹಾಗಾಗಿ ಮಹಾಕಾಯ ಮಹಾಬಲಃ ಅಂತ ಹೇಳ್ತಾರೆ. ಎಲ್ಲಿದ್ದಾನೆ? ಅಂತರ್ಭೂಮಿಗತಸ್ತತ್ರ, ಭೂಮಿಯ ಒಳಗೆ ಹೋಗಿ ಮರಳಿನಲ್ಲಿ ಕೂತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆಯ್ತು, ಏನು ಮಾಡ್ತಾನೆ? ಶೇತೆ ಲೋಕ ವಿನಾಶಾಯ ತಪ ಆಸ್ಥಾಯ ದಾರುಣಂ. ದಾರುಣವಾದ ತಪಸ್ಸು ಮಾಡಲಿಕ್ಕೆ ಮರಳಿನಡಿಗೆ ಹೋಗಿ ಕೂತಿದ್ದಾನೆ. ಹಾಗಾದ್ರೆ ಯಾಕೆ ತಪಸ್ಸು ಮಾಡ್ತಾನೆ ಕೇಳಿದ್ರೆ, ಲೋಕ ವಿನಾಶಾಯ, ಲೋಕಕ್ಕೆ ಒಳ್ಳೇದಾಗ್ಲಿ ಅಂತಲ್ಲ, ಲೋಕಕ್ಕೆ ಹಾಳಾಗ್ಲಿ ಅಂತ ತಾನು ತಪಸ್ಸನ್ನು ಮಾಡ್ತಾನೆ. ನೋಡಿ, ತಪಸ್ಸು ಮಾಡ್ತಾರೆ, ಜಪ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದರ ಉದ್ದೇಶ ಏನು? ಲೋಕಹಿತಕ್ಕೋಸ್ಕರವೋ ಭಗವತ್ ಪ್ರೀತ್ಯರ್ಥವೋ ಅಂದ್ರೆ ತೊಂದರೆ ಇಲ್ಲ. ಇದು ಹಾಗಲ್ಲ. 4 ಜನ ಲಗಾಡಿ ಹೋಗ್ಬೇಕು, ಸತ್ತು ಹೋಗಬೇಕು ಅಂತ ಎಷ್ಟೋ ಜನ ಆ ರೀತಿಯಾಗಿ ಆಲೋಚನೆ ಮಾಡ್ತಾರೆ. ನನ್ನ ಒಂದು ಕಣ್ಣು ಹೋದ್ರೂ ತೊಂದರೆ ಇಲ್ಲ, ಅವ್ರದ್ದು 2 ಕಣ್ಣು ಹೋಗಬೇಕು ಅಂತ ಲೋಕದಲ್ಲಿ. ಆ ರೀತಿಯಾದಂಥ ಅಸುರ ಈತ. ಈ ರೀತಿಯಾದವರೆಲ್ಲ ಇರ್ತಾರೆ. ಶೂದ್ರಕ ತಪಸ್ಸನ್ನು ಮಾಡ್ತಾ ಇದ್ದ ರಾಮಾಯಣದಲ್ಲಿ. ಅವನು ಹಾಗೆ. ಯಾಕೆ? ತಪಸ್ಸು ಮಾಡಿದ್ದೆಲ್ಲ ಹೌದು, ಉದ್ದೇಶ ಏನು ಹೇಳಿದ್ರೆ ಮತ್ತಂತೂ ಅಲ್ಲ, ಪಾರ್ವತಿ ಪತಿ ಆಗಬೇಕು ಅಂತ. ಹೀಗೆ ಉದ್ದೇಶ ಏನೋ ಹಾಳಾಗಿದ್ರೆ ಅವನು ಮಾಡುವ ಕರ್ಮವು ಅದು ಹಾಳಾಗಿರ್ತದೆ.
ಇನ್ನು ತಪಸ್ಸು ಮಾಡಿದ್ರೆ ಯಾಕಪ್ಪ ಮಣ್ಣಿನ ಮರಳಿನ ಒಳಗೋಗಿ ಕೂತದ್ದು ಅಂತ ಕೇಳಿದ್ರೆ ಅಷ್ಟೇ, ಯಾಕೆಂದ್ರೆ ಜನ ಉಪದ್ರವ ಕೊಡ್ತಾರೆ. ಎಲ್ಲಿ ಹೊರಗಡೆ ನಿಂತರೂ ಕೂಡ ಅದು ಇದು ಅಂತ ಪೀಡಿಸ್ತಾರೆ. ಇದು ಏಕಾಂತ ಇರಬೇಕು, ಯಾರು ಬರಬಾರ್ದು. ಅಂತಹ ಜಾಗದಲ್ಲಿ ಹೋಗಿ ತಾನು ಕೂತ್ಕೊಂಡು ತಪಸ್ಸನ್ನು ಮಾಡಬೇಕು ಅಂತ ತಾನು ಪ್ರಯತ್ನವನ್ನು ಪಟ್ಟವ ಈತ. ಹಿಂದೆ ಎಲ್ಲ ಇತ್ತು ಸೈಕಲ್ ಬ್ಯಾಲೆನ್ಸ್ ಅಂತ. ಅದರಲ್ಲಿ ಏನು ಮಾಡ್ತಾ ಇದ್ರ ಮಣ್ಣೆಲ್ಲ ತೆಗೆದು ಮೇಲೆಲ್ಲ ಅದರ ಒಳಗೆ ಹೋಗಿ ಕೂತ್ಕೊಂಡು ಮೇಲೆ ಮರಳು ಹಾಕಿ ಅಥವಾ ಮಣ್ಣು ಹಾಕಿ ಅದರ ಮೇಲೆ ಬೆಂಕಿ ಹಾಕೊಳ್ತಾ ಇದ್ರು. ಇವರು ಮಣ್ಣಿನ ಒಳಗೆ ಕೂತ್ಕೊಳ್ತಾ ಇದ್ರು. ಆ ರೀತಿ ಆದವನ ಒಬ್ಬ ಅಸುರ, ಇವನ ಹೆಸರು ದುಂದು ಅಂತ. ಸಂವತ್ಸರಸ್ಯ ಪರ್ಯಂತೆ ಸನಿಶ್ವಾಸಂ ವಿಮುಂಚತಿ ಯದಾ ತದಾ ಮಹೀತಾತ ಚರತಿ ಸ್ಮ ಸಕಾನನ. ಈ ದುಂದುಮಾರ ಏನು ಮಾಡ್ತಾ ಇದ್ದ, ಅದ್ರ ಒಳಗೆ ಕೂತ್ಕೊಂಡು ತಪಸ್ಸು ಮಾಡು. ವರ್ಷದ ಕೊನೆಯಲ್ಲಿ ಒಮ್ಮೆ ಉಸಿರು ಹೊರಗೆ ಹಾಕು. ಅದು ಹೊರಗೆ ಹಾಕಿದ್ರೆ ಯದಾ ತದಾ ಮಹೀತಾತ ಚಲತಿ ಸ್ಮ ಸಕಾನನ, ಭೂಮಿ ಸಹಿತವಾದ ಕಾಡು ಅಲುಗಾಡ್ತಾ ಇತ್ತಂದ್ರೆ. ಹಾಗಾದ್ರೆ ಎಷ್ಟು ಜೋರು ವಿಶ್ವಾಸವನ್ನು ಬಿಡ್ತಾ ಇದ್ದ, ಶ್ವಾಸವನ್ನು ಬಿಡ್ತಾ ಇದ್ದ ಅಂತ ಆಲೋಚನೆ ಮಾಡಿ. ಹಾಗಾದ್ರೆ 1 ವರ್ಷ ಕುಂಭಕದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದ, ಶ್ವಾಸವನ್ನು ನಿರೋಧ ಮಾಡಿ ತಾನು ತಪಸ್ಸು ಮಾಡ್ತಾ ಇದ್ದವ. ತಸ್ಯ ನಿಶ್ವಾಸ ಮಾತೇನ ರಜ ಉದ್ಧೂಯತೆ ಮಹತ್ ಆದಿತ್ಯ ಪಥಮಾವೃತ್ಯ ಸಪ್ತಾಹಂ ಭೂಮಿಕಂಪನಂ. ಆತ ಹೊರಬಿಟ್ಟಂತಹ ಗಾಳಿ ಉಂಟಲ್ಲ, ಅದು ಒಳ್ಳೆ ಧೂಳನ್ನೇ ಎಬ್ಬಿಸ್ತಾ ಇತ್ತು. ಮರಳಿನ ಒಳಗೆ ಇರ್ತಾ ಇದ್ದ, ಗಾಳಿ ಬಿಟ್ಟದ್ರಿಂದ ಒಳ್ಳೆಯ ಧೂಳು ಹೊರಗೆ ಬರ್ತಾ ಇತ್ತು. ಆ ಧೂಳು ಹೇಗೆ, ಆದಿತ್ಯ ಪಥಮಾವೃತ್ಯ, ಸೂರ್ಯ ಓಡಾಡುವ ದಾರಿಯನ್ನು ಕೂಡ ಅದು ಆವರಿಸ್ತಾ ಇತ್ತು. ಮತ್ತೆ ಅದು ಕ್ಲಿಯರ್ ಆಗಬೇಕು ಗಳಿಗೆ 1 ವಾರ ಟೈಮ್ ಹೇಳಿದ್ದಾಗಿತ್ತು ಅಂತ ಹೇಳ್ತಾರೆ. 1 ವಾರದ ಕಾಲ ಅದು ಅದು ಸೂರ್ಯನ ಗತಿಗೆ ಅಡ್ಡ ಕೊಡ್ತಾ ಇತ್ತು, ಭೂಮಿಯೇ ಅಲುಗುತ್ತಾ ಇತ್ತು. ಅಂದ್ರೆ ಅವನದ್ದು ಎಷ್ಟು ಕಠಿಣವಾದದ್ದು, ಎಷ್ಟು ಉಪದ್ರ ಆಗ್ತಾ ಇತ್ತು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಸವಿಸ್ತುಲಿಂಗಂ ಸಾಂಗಾರಂ ಸಧೂಮ ಮತಿದಾರುಣಂ ತೇನ ತಾತ ಶಕ್ನೋಮಿ ತಸ್ಮಿನ್ ಸ್ಥಾನೇ ಸ್ವಕಾಶ್ಯಮಿ. ಆಮೇಲೆ ಆ ಗಾಳಿ ಬರಬೇಕಾದ್ರೆ ಮರಳೊಂದಿಷ್ಟು ಬರ್ತಾ ಇತ್ತು, ಧೂಳು ಇಷ್ಟಿತ್ತು. ಅದು ಮಾತ್ರ ಅಲ್ಲ, ಮತ್ತೇನು ಕೇಳಿದ್ರೆ ಆ ಹೊಗೆ ಅದು ಬೆಂಕಿಯಿಂದ ಕೂಡಿದ ಹೊಗೆ ಬರ್ತಾ ಇತ್ತು. ಅದು ಗಾಳಿ ಬಿಡಬೇಕಾದ್ರೆ ಮರಳು ಅದು ಒಂದಕ್ಕೊಂದು ತಾಗಿ ಬೆಂಕಿ ಬರ್ತಾ ಇತ್ತು. ಹಾಗಾಗಿ ಬೆಂಕಿಯಿಂದ ಕೂಡಿದ ಹೊಗೆ ಆಗ್ತಾ ಇತ್ತು. ನಾನಂತೂ ತಪಸ್ಸನ್ನು ಮಾಡ್ತಾ ಇದ್ದೆ ನನ್ನ ಆಶ್ರಮದಲ್ಲಿ, ಇದು ಉದಂಕರು ಹೇಳುವ ಮಾತು. ಅದರಿಂದ ನನಗೆ ನನ್ನ ಸ್ಥಾನದಲ್ಲಿ ಕೂತು ತಪಸ್ಸು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಉಪದ್ರವ ಆಗ್ತಾ ಇತ್ತು. ತಂ ಮಾರಯ ಮಹಾಕಾಯಂ ಲೋಕಾನಾಂ ಹಿತಕಾಮ್ಯಯ ಲೋಕಾ ಸ್ವಸ್ಥಾಃ ಭವಂತ್ವದ್ಯ ತಸ್ಮಿನ್ ವಿನಿಹಿತೆ ಸುರಿ. ಹಾಗಾಗಿ ಅವನನ್ನು ಮಹಾಶರೀರವುಳ್ಳ ಅವನನ್ನು ಏನಾದರೂ ಮಾಡಿ ನೀನು ನಿವಾರಿಸು. ಯಾಕೆ ಅವನನ್ನು ಕೊಲ್ಲಬೇಕು, ಯಾಕೆ ನಿವಾರಣೆ ಮಾಡಬೇಕು ಅಂದ್ರೆ ಲೋಕಾನಾಂ ಹಿತಕಾಮ್ಯಯ, ಲೋಕಕ್ಕೆ ಜನರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ. ತುಂಬ ಜನರಿಗೆ ಅವನಿಂದ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ಈತನನ್ನು ನೀನು ನಾಶ ಮಾಡು, ಅಸುರರನ್ನು ನಾಶ ಮಾಡು. ಇದರಿಂದ ಲೋಕ ಸ್ವಸ್ಥಾ ಭವಂತ್ವದ್ಯ, ಲೋಕ ಅಂದ್ರೆ ಜನರು ಅಥವಾ ಲೋಕ ಭುವನ ಎಲ್ಲವೂ ಕೂಡ ನಿಟ್ಟಿಸುರು ಬಿಡುತ್ತೆ, ಆರಾಮ ಆಗಿರುತ್ತೆ. ಹಾಗಾಗಿ ದುಂದುವನ್ನು ತ್ವಂಹಿತಸ್ಯ ವಧಾಯೈಕಃ ಸಮರ್ಥಃ ಪೃಥಿವೀತಲೆ ವಿಷ್ಣುನಾ ಚ ವರೋ ದತ್ತೋ ಮಕ್ಯಂ ಪೂರ್ವಂ ತಥೋ ನಘ ತೇಜಸ್ತೇನೈವ ತೇ ವಿಷ್ಣು ತೇಜ ಆಪ್ಯಾಯಯಿಷ್ಯಸಿ ಯಸ್ತ್ವಂ ಮಹಾಸುರಂ ರೌದ್ರಂ ಹನಿಷ್ಯತಿ ಮಹಾಬಲಂ ತಸ್ಯ ತ್ವಂ ವರದಾನೇನ ತೇಜಸ್ತದಿರಶಿಷ್ಯಸಿ. ನೀನು ಅವನನ್ನು ವಧೆ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು, ನೀನೊಬ್ಬನೇ ಸಾಮರ್ಥ್ಯವುಳ್ಳವನು. ತ್ವಂಹಿತಸ್ಯ ವಧ ಏಕಃ ಸಮರ್ಥಃ, ನೀನು ಅವನನ್ನು ನಾಶ ಮಾಡಲಿಕ್ಕೆ ಸಮರ್ಥನಾದವ. ಅಷ್ಟು ಮಾತ್ರ ಅಲ್ಲ, ಮತ್ತೆ ವಿಷ್ಣು ಕೂಡ ಮಾತು ಕೊಟ್ಟಿದ್ದಾನೆ. ವಿಷ್ಣುನಾಚ ವರೋದತ್ತಃ ಮಹ್ಯಂ, ನನಗೆ ವರ ಕೊಟ್ಟಿದ್ದಾನೆ. ಏನು, ನೀನು ತಪಸ್ಸನ್ನು ಮಾಡ್ತಾ ಇಲ್ಲಿ ಇರು, ಅವನು ಏನು ಉಪದ್ರವ ಕೊಡ್ತಾ ಇದ್ದಾನೆ ದುಂದು, ಆ ದುಂದುವನ್ನು ನಾಶ ಮಾಡುವಂತಹ ಯಾವ ಒಂದು ಸಾಮರ್ಥ್ಯ ಅದು ನಾನು ಕೊಡ್ತೇನೆ. ಇದರಿಂದ ತೇಜಸ್ತೇನೈವ ತೇ ವಿಷ್ಣು, ನೀನು ಒಂದು ವೇಳೆ ಆ ದುಂದುವನ್ನು ನಾಶ ಮಾಡಿದರೆ ವಿಷ್ಣುವಿನ ತೇಜಸ್ಸು ನಿನ್ನನ್ನು ಪ್ರವೇಶ ಮಾಡುತ್ತೆ. ಆದ್ದರಿಂದ ವಧಿಸುವಂತ ಸತ್ಕರ್ಮವನ್ನು ನೀನು ಮಾಡು ಅಂತ ಹೇಳ್ತಾರೆ. ತಸ್ಯ ತ್ವಂ ವರದಾನೇ ತೇಜಸ್ಯ ನಿರಶಿಷ್ಯಸಿ, ಆದ್ದರಿಂದ ಭಯಂಕರಾದ ಅಸುರನನ್ನು ನೀನು ವರಬಲದಿಂದ ಸಂಹಾರ ಮಾಡುತ್ತಿ, ನಿಂಗಂತ ಸಾಮರ್ಥ್ಯ ಇದೆ. ಇನ್ನು ಗಮನಿಸಬೇಕಾದ, ಒಬ್ಬ ರಕ್ಕಸನನ್ನು ನಾಶ ಮಾಡಿದ್ರೆ ನಿನ್ನ ತೇಜಸ್ಸು ವೃದ್ಧಿ ಆಗತ್ತೆ ಅಂತ ಹೇಳುವ ಮಾತು. ಸಾಮಾನ್ಯವಾಗಿ ಹೇಗೆ ಕೇಳಿದ್ರೆ ಅವನನ್ನು ನಾಶ ಮಾಡಿದ್ದು ಕೇಳಿದ್ರೆ ನಿನ್ನ ಸಾಮರ್ಥ್ಯ ನಷ್ಟ ಆಗ್ತದೆ ಅಂತ. ಆದ್ರೆ ಇಲ್ಲಿ ಹಾಗಲ್ಲ, ಆ ದುಷ್ಟನನ್ನು ನಾಶ ಮಾಡಿದ್ರೆ ನಿನ್ನ ತೇಜಸ್ಸು ವೃದ್ಧಿ ಆಗತ್ತೆ ಅಂತ ಕೊಡ್ತಾರೆ. ಅದರಿಂದ
ಭಗವಂತನ ಪೂಜೆಗೆ ಅಥವಾ ಯಾರು ದುಷ್ಟರಿದ್ದಾರೆ ಅವರ ವಧೆಯೂ ಕೂಡ ಒಂದು ದೊಡ್ಡ ಪೂಜೆ. ಅದರಿಂದ ತೇಜಸ್ಸು ವೃದ್ಧಿಯಾಗತ್ತೆ, ಭಗವಂತನ ಸೇವೆ ಮಾಡಿದ ವೃದ್ಧಿಯಾಗತ್ತೆ ಎಂಬುದನ್ನು ಕೊಡ್ತಾ ಇದ್ದಾರೆ. ನಹಿ ದುರ್ಮಹಾವೀರ್ಯ ತೇಜಸ್ಸಾಲ್ಪೇನ ಶಕ್ಯತೆ ನಿರ್ದಗ್ಧುಂ ಪೃಥಿವೀಪಾನ ಏತಂ ವರ್ಷಶತೈರಪಿ ವೀರ್ಯಂ ಹಿ ಸುಮಹತ್ತಸ್ಯ ದೇವೈರಪಿ ದುರಾಸನಂ. 100 ವರ್ಷ ಆದರೂ ಕೂಡ ಮಹಾವೀರ್ಯವಂತನಾದಂಥ ದುಂದುವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯರಿಂದ. ಅದು ಕೂಡ ಹೇಗೆ ನಿರ್ದಗ್ಧು ಪೃಥ್ವೀಪಾದ ಏತಂ ವರ್ಷಶತೈರಪಿ, ಇವನನ್ನು 100 ವರ್ಷ ಆದರೂ ಆಗೋದಿಲ್ಲ. ವೀರ್ಯಂ ಹಿ ಸುಮತಸ್ಯ, ದೊಡ್ಡ ವೀರ್ಯ ಬೇಕು, ದೊಡ್ಡ ಸಾಮರ್ಥ್ಯ ಬೇಕು. ಅದು ಬಿಟ್ಟು ಚಿಕ್ಕ ಚಿಕ್ಕ ತೇಜಸ್ಸು ಸ್ವಲ್ಪ ಜನರಿಂದ ಅದು ಅವನನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಂದ ಕೂಡ ಅವನನ್ನು ವಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊಡ್ತಾ ಇದ್ದಾರೆ. ಸ ಏವ ಮುಕ್ತೋ ರಾಜರ್ಷಿ ಉದಂಕೇನ ಮಹಾತ್ಮನ ಕುಮಲಾಶ್ವಂ ಸುತಂ ಪ್ರಾದ ತಸ್ಮೈ ದುಂದು ನಿಬರ್ಹಣೆ. ಈ ರೀತಿಯಾಗಿ ಬೃಹದಶ್ವನನ್ನು ಈ ಉದಂಕ ತಾನು ಹೇಳಿದ್ರು ಕೂಡ ಆತ ಯುದ್ಧಕ್ಕೆ ಹೋಗಬೇಕಾ ಬೇಡವಾ? ಕ್ಷತ್ರಿಯನಾಗಿ ಇಲ್ಲ. ಮತ್ತೇನು ಮಾಡ್ತಾನೆ? ಕುಮಲಾಶ್ವಂ ಸುತಂ ಪ್ರಾದ, ತನ್ನ ಮಗನಾದ ಕುಮಲಾಶ್ವನನ್ನು ಕರೆದು ಹೇಳ್ತಾನಂತೆ, ನೋಡು ಇವನು ಉದ್ದಂಕನೊಟ್ಟಿಗೆ ನೀನು ಹೋಗೋ, ಅವನು ಯಾರೋ ಹೇಳ್ತಾ ಇದ್ದಾನೆ ದುಂದು ಅಂತೆ, ನೀನು ನಾಶ ಮಾಡು, ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ಹೊರಟು ಬಿಡ್ತಾನೆ. ಬೃಹದಶ್ವ ಹೇಳ್ತಾನೆ, ಭಗವನ್ ನ್ಯಸ್ತ ಶಸ್ತ್ರೋಹಂ ಅಯಂತು ತನಯೋ ಮಮ ಭವಿಷ್ಯತಿ ದ್ವಿಜಶ್ರೇಷ್ಠ ದುಂದುಮಾರೋ ನ ಸಂಶಯ. ನಾನು ನ್ಯಸ್ತ ಶಸ್ತ್ರ, ಬಿಡಲ್ಪಟ್ಟ ಶಸ್ತ್ರವುಳ್ಳವನು, ಅಂದ್ರೆ ಶಸ್ತ್ರವನ್ನು ತ್ಯಾಗ ಮಾಡಿದವ. ಆದ್ದರಿಂದ ನಾನು ಯುದ್ಧ ಮಾಡೋದಿಲ್ಲ. ಒಂದು ಸಲ ನಿರ್ಧಾರಕ್ಕೆ ಬಂದಿದ್ದೇನೆ ಭಗವಂತನ ಧ್ಯಾನಕ್ಕೆ ತೊಡಗಬೇಕು ಅಂತ, ಆದ್ದರಿಂದ ನಾನು ಇಲ್ಲಿ ಇರೋದಿಲ್ಲ. ಆದರೆ ಅದರ ಬದಲು ದುಂದುಮಾರನನ್ನು ನಾಶ ಮಾಡುವ ಸಾಮರ್ಥ್ಯ ನನ್ನ ಮಗನಾದಂಥ ಕುಬಲಾಶ್ವನಿಗೆ ಇದೆ, ಅವನನ್ನು ಕೊಟ್ಟು ಕಳಿಸ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಕುಬಲಾಶ್ವನನ್ನು ದುಂದುಮಾರ ಅವನು ಖಂಡಿತ ದುಂದುವನ್ನು ನಾಶ ಮಾಡ್ತಾನೆ, ಅದರಲ್ಲಿ ಯಾವ ಸಂಶಯವೂ ಬೇಡ ಅಂತ ಹೇಳ್ತಾನೆ. ಸತಂ ಯಾರ್ಧಿಷ್ಯ ತನಯಂ ರಾಜರ್ಷ್ಯ ದುಂದು ನಿಗ್ರಹೇ ಜಗಾಮ ಪರ್ವತಾಯೈವ ತಪಸೇ ಸಂಚಿತಂ ವ್ರತಃ. ಹೀಗೆ ಹೇಳಿ ರಾಜರ್ಷಿಯಾದಂತಹ ಈ ಬೃಹದಶ್ವ ತನ್ನ ಮಗನಾದ ಕುಬಲಾಶ್ವನಿಗೆ ಬಿಂದುವನ್ನು ಕೊಳ್ಳಲು ಆದೇಶವನ್ನು ಕೊಟ್ಟು ತಾನು ನಿಯಮನಿಷ್ಠನಾಗಿ ಪರ್ವತಕ್ಕೆ ಹೋಗಿ ತಪಸ್ಸಿಗೆ ತೊಡಗುತ್ತಾನೆ. ಕುಬಲಾಶ್ವಸ್ತು ಪುತ್ರಾಣ ಶತೇನ ಸಹ ಪಾರ್ಥಿವ ಪ್ರಾಯಾದುದಂಕಸಹಿತೋ ದುಂದೋಸ್ತಸ್ಯ ದಿಬರ್ಹಣೆ. ತಂದೆಯ ಆದರ್ಶವನ್ನು ತಾನು ಪಡೆದಂತಹ ಕುಬಲಾಶ್ವ ತನ್ನ 100 ಜನ ಮಕ್ಕಳನ್ನು ಸೇರಿಕೊಂಡು ಉದಂಕನ ಜೊತೆಗೆ ತಾನು ಹೊರಡುತ್ತಾನೆ. ಎಲ್ಲಿಗೆ? ದುಂದು ಎಲ್ಲಿದ್ದಾನೆ ಅಲ್ಲಿ ಹೋಗುವ, ಅವನನ್ನು ನಾಶ ಮಾಡುವ ಅಂತ ಹೇಳಿ. ತಮಾವಿಶತ್ ತದಾ ವಿಷ್ಣು ಭಗವಾನ್ ತೇಜಸ ಪ್ರಭು ಉದಂಕಸ್ಯ ನಿಯೋಗಾತ್ ವೈ ಲೋಕಾನಾಂ ಹಿತಕಾಮ್ಯಯ. ಆ ಸಂದರ್ಭದಲ್ಲಿ ವಿಷ್ಣುವಿನ ತೇಜಸ್ಸು ಆ ಕುಬಲಾಶ್ವನನ್ನು ಪ್ರವೇಶ ಮಾಡಂತೆ. ಯಾಕೆ ಅಂತ ಹೇಳಿದರೆ, ಜನರಿಗೆಲ್ಲ ಹಿತವನ್ನು ಬಯಸುವ ಉದಂಕ ಅವನ ಪ್ರಾರ್ಥನೆಯಲ್ಲಿ ವಿಷ್ಣುವಿನ ಬಳಿ ಇಟ್ಟಿದ್ದ. ಹಾಗಾಗಿ ವಿಷ್ಣು ಹೇಳಿದ್ದ, ದುಷ್ಟನನ್ನು ನಾಶ ಮಾಡಲಿಕ್ಕೆ ನಾನೇ ನನ್ನ ಸಾಮರ್ಥ್ಯವನ್ನು ಇಡ್ತೇನೆ ಅಂತ. ಹಾಗಾಗಿ ಕುಬಲಾಶ್ವನೊಟ್ಟಿಗೆ ತನ್ನ ಸಾಮರ್ಥ್ಯವನ್ನು ಭಗವಂತ ಇಟ್ಟ. ತಸ್ಮಿನ್ ಪ್ರಯಾತೆ ದುರ್ಧರ್ಷಿ ವಿಧಿಶಬ್ದೋ ಮಹಾನಭೂತ್ ಏಷ ಶ್ರೀಮಾನ್ ಕಂಪೋದ್ಯ ದುಂದುಮಾರೋ ಭವಿಷ್ಯತಿ. ಅಷ್ಟೊತ್ತಿಗಾಗುವಾಗ ಕುಬಲಾಶ್ವ ಹೀಗೆ ಸಾಗ್ತಾ ಇರುವಾಗ, 100 ಜನರೊಟ್ಟಿಗೆ ಸಾಗ್ತಾ ಇರುವಾಗ ಮೇಲೆ ಅಶರೀರವಾಣಿ ಆಯ್ತಂತೆ. ಏನು ಹೇಳ್ತಾನೆ? ಸತ್ಯವಂತನಾದವ ಇವು ಕುಬಲಾಶ್ವ, ತಾನು ಅಪರಾಜಿತನಾಗುತ್ತಾನೆ, ತಾನು ಜಯವನ್ನು ಪಡಿತಾನೆ, ದುಂದುವನ್ನು ಕೊಂದು ದುಂದುಮಾರ ಅಂತ ಪ್ರಖ್ಯಾತ ಆಗ್ತಾನೆ ಅಂತ ಭವಿಷ್ಯವನ್ನು ದೇವತೆಗಳು ನುಡಿತಾರೆ. ದಿವ್ಯೈರ್ಮಾಲೇಶ್ಚ ತಂ ದೇವಾಃ ತಮಂತಾನ್ ಪ್ರಿಯವಾಕಿರನ್ ದೇವದುಂದುಭವಯಶ್ಚೈವ ಪ್ರಣೇದು ಸ್ವಯಮೀರಿತಾಃ. ದೇವಲೋಕದೆಲ್ಲ ದೇವತೆಗಳು ಮೇಲಿಂದ ಹಾರಗಳನ್ನು ಹಾಕಿದ್ರು, ಇವನವೆಲ್ಲ ಪುಷ್ಪವನ್ನು ಎರಚಿದ್ರು. ಹೀಗೆ ಸ್ವಯಂ ಪ್ರಚೋದಿತರಾದಂತಹ ದೇವತೆಗಳು ದುಂದುಬಿಗಳನ್ನೆಲ್ಲ ಬಾರಿಸಿದ್ರಂತೆ. ಯಾಕೆ ಇದೆಲ್ಲ ಮಾಡಬೇಕು ಅಂತ ಕೇಳಿದ್ರೆ, ಇವನಿಗೆ ಒಂದು ಬಲವನ್ನು, ನೈತಿಕವಾದ ಬಲ ಮತ್ತೆ ಇವನಿಗೆ ವಿಶ್ವಾಸ ಬರುವುದಕ್ಕೋಸ್ಕರ ಮಾಡಿದ್ದಾರೆ. ಯಾವಾಗಲೂ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀರಿ. ಪಾಪ ನೀವು ಹೇಳಿದ್ರಿಂದ ಏನಾಗತ್ತೆ ಕೇಳಿದ್ರೆ, ಏನೂ ಇಲ್ಲ, ಮನಸ್ಸಿಗೆ ಆನಂದ ಆಗತ್ತೆ. ಓ ಆಗಲಿ, ನಾನು ಮಾಡುವ ಕೆಲಸ ಇವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಅದು ಚೆನ್ನಾಗಿ ಗೊತ್ತಾಗಬೇಕು ಕೇಳಿದ್ರೆ ಪರೀಕ್ಷೆಗೆ ಹೊರಟ ವಿದ್ಯಾರ್ಥಿಗಳ ಹತ್ರ ಕೇಳಬೇಕು. ಪರೀಕ್ಷೆಗೆ ಹೊರಟ ವಿದ್ಯಾರ್ಥಿಗಳಿಗೆ ಯಾವುದೋ ಹುಡುಗಿ ಒಂದು ಫೋನ್ ಮಾಡಿದ್ರೆ ಸಾಕು,
ಅವನ ಇಡೀ ಮೂಡು ಒಳ್ಳೇದಿರ್ತದೆ. ಓ ಅಷ್ಟಾಪ್ಲಕ್ಕೆ ನನಗೆ ಫೋನ್ ಮಾಡಿ ಹೇಳಿದ್ನು ಅಂತ. ಪಾಪ ಏನೂ ಇಲ್ಲ. ಆದ್ರೂ ಕೂಡ 4 ಜನ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳಿದ ಕೂಡ ಒಂದು ವಿಶ್ವಾಸ ವೃದ್ಧಿ ಆಗುವ ಹಾಗೆ ಇಲ್ಲಿ ಕೂಡ ಈ ದೇವತೆಗಳೆಲ್ಲ ಮಾಲೆಯನ್ನು ಹಾಕಿ ಹೂವನ್ನೆಲ್ಲ ಹಾಕಿ, ಇಲ್ಲ ನೀನು ದುಂದುವನ್ನು ನಾಶ ಮಾಡುವ ಸಾಮರ್ಥ್ಯವುಳ್ಳ ಅಂತ ಕುವಲಾಶ್ವನಿಗೂ ಅವನ ಮಕ್ಕಳಿಗೆ ಹೇಳಿದಾಗ ಇವರು ಇನ್ನಷ್ಟು ಉತ್ಸಾಹದಿಂದ ಅವನ ವಧೆಗೆ ಹೊರಡ್ತಾ ಇದ್ದಾರೆ. ಸಗತ್ವಾ ಜಯತಾಂ ಶ್ರೇಷ್ಠ ತನಯೈ ಸಹ ವೀರ್ಯವಾನ್ ಸಮುದ್ರಂ ಖಾನಯಾಮಾಸ ಬಾಲುಕಾರ್ಣಮವ್ಯಯಂ. ಹಾಗಾಗಿ ಇವರು ಏನು ಮಾಡ್ತಾರೆ ಕೇಳಿದರೆ, ಜಯಶೀಲರಲ್ಲಿ ಉತ್ತಮರೆನಿಸಿದವರು ಇವರೆಲ್ಲ ಅಂತ ಸಮರ್ಥರು ಕುವಲಾಶ್ವ ಅಂತ ಅವನ ಮಕ್ಕಳು. ಹಾಗಾಗಿ ಅಗಾಧವಾದ ಮರಳು ಏನು ಹೊಯ್ಗೆ ಉಂಟು ಅಂತಹ ಮರುಳನ್ನು ಖಾನಯಾಮಾಸ ಹೊಂಡ ತೋರ್ಲಿಕ್ಕೆ ಆರಂಭ ಮಾಡಿದ್ರು. ನಾರಾಯಣೇನ ರಾಜರ್ಷಿ ತೇಜಸಾ ವ್ಯಾಯಿತಸ್ತದ ಬಭೂವ ಸುಮಹಾತೇಜಾ ಭೂಯೋ ಬಲ ಸಮನ್ವಿತಃ. ನಾರಾಯಣ ತೇಜಸ್ಸಿನಿಂದ ಕೂಡಿದ್ದು. ಮೊದಲು ನಾರಾಯಣಿಗೆ ಪ್ರವೇಶ ಮಾಡಿದ್ದಾನೆ. ದೇವತೆಗಳೆಲ್ಲ ಹೂವನ್ನೆಲ್ಲ ಹಾಕಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಮೊದಲೇ ಪರಾಕ್ರಮಿ ಇವರೆಲ್ಲ ಹಾಕಿದ್ದೇವೆ. ಭೂಯ ಬಲ ಸಮನ್ವಿತ, ಮತ್ತಷ್ಟು ಅವನಿಗೆ ಉತ್ಸಾಹ ಬಂತು, ಮತ್ತಷ್ಟು ಬಲ ಅವನು ಕೂಡಿಕೊಂಡ ಬಲದಿಂದ. ತಸ್ಯ ಪುತ್ರೈಹಿ ಕನದ್ಭಿಸ್ತು ಮಾನುಕಾಂತರಹಿತಸ್ತದ ದುಂದು ಸಾರಾಸಾದಿತೋ ರಾಜನ್ ವಿಷಮಾವರ್ತ್ಯ ಪಶ್ಚಿಮಾಂ. ಆ ಕುಬಲಾಶ್ವ ಮತ್ತು ಅವನ ಮಕ್ಕಳು ಗುದ್ದಲಿಯಿಂದ ಮರಳನ್ನು ತೆಗೆದು ಹೊಂಡವನ್ನು ಮಾಡ್ತಾ ಕೆಳಗೆ ಹೋಗ್ತಾರೆ. ಹೋದಾಗ ಪಶ್ಚಿಮ ದಿಕ್ಕನ್ನು ಸುತ್ತುವರೆದುಕೊಂಡು ಕುಳಿತಿದ್ದ ದುಂದು ಎನ್ನುವಂತಹ ಅಸುರ ಸಿಕ್ಕಿಬಿಡ್ತಾನೆ. ಮುಖಜೇನಾಗ್ನಿನ ಕ್ರೋಧ ಲೋಕಾನುದ್ವರ್ತಯನ್ನಿವ ಬಾರಿ ಸುಸ್ತ್ರಾಮ ಬೇಗೇನ ಮಹೋದಹಿನೋದಯೇ. ನನಗೆ ಬಹಳ ಸಿಟ್ಟು ಬಂತು. ನಾನು ಯಾರೂ ಬರಬಾರದು ಅಂತ ಗುಟ್ಟಿನಲ್ಲಿ ತಪಸ್ಸು ಮಾಡ್ತಾ ಈ ಮರಳಿನ ಕೆಳಗೆ ಕೂತಿದ್ದೇನೆ, ಅಂತಂದ್ರಲ್ಲಿ ಮತ್ತೆ ಇಲ್ಲಿ ಕೊಡ್ಕೊಂಡು ಬಂದ್ರಲ್ಲ ಅಂತ ಹೇಳಿ ಲೋಕವನ್ನೇ ಬೆಚ್ಚಿ ಬೀಳಿಸುವ ಹಾಗೆ ತನ್ನ ಬಾಯಿಯಿಂದ ಬೆಂಕಿಯನ್ನು ಹೊರಗೆ ಹಾಕಿದ. ವಾರಿ ಸುಸ್ರಾವ ಬೇಗೇನ, ಅದು ಮಾತ್ರ ಅಲ್ಲ, ಅದು ಬಂದ ನಂತರ ಬೆಂಕಿ ಬಂತು, ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮರುಕ್ಷಣದಲ್ಲಿ ನೀರನ್ನು ಸುರಿಲಿಕ್ಕೆ ಆರಂಭ ಮಾಡಿದ. ಪ್ರಾಯ ಭೂಮಿಗೆ ನಾವು ಬೋರು ಹಾಕುವಾಗ ಹೀಗೆ ಆಗಬಹುದು, ಅದೇ ರೀತಿಯಾಗಿ ನೀರು ಹೊರಗೆ ಬರ್ಲಿಕ್ಕೆ ಆರಂಭ ಆಗಿದೆ. ಎಷ್ಟು ಬಂತು ಕೇಳಿದ್ರೆ ವಾರಿ ಸುಸ್ರಾವ ಬೇಗೇನ, ಎಷ್ಟು ನೀರು ಜೋರಾಗಿ ಬಂತು ಕೇಳಿದ್ರೆ ಸಮುದ್ರ ಉಕ್ಕಿ ಬರುವಾಗ ಹೇಗೆ ಆಗತ್ತೆ, ಚಂದ್ರನ ಉದಯ ಆದಾಗ, ಇನ ಅಂದ್ರೆ ಚಂದ್ರ, ಇನೋದಯ, ಚಂದ್ರೋದಯ ಆಗುವಾಗ ಸಮುದ್ರದಲ್ಲಿ ಉಬ್ಬರ ಆಗತ್ತೆ, ನೀರು ಮೇಲೆ ಮೇಲೆ ಹಾಕುತ್ತೆ. ಅದೇ ರೀತಿಯಾಗಿ ಭೂಮಿಯ ಒಳಗಿದ್ದಂತಹ ದುಂದುವಿನ ಬಾಯಿನಿಂದ ನೀರು ಮೇಲೆ ಮೇಲೆ ಬರ್ತಾ ಇತ್ತು. ಸೋಮಸ್ಯ ಭರ್ತಶ್ರೇಷ್ಠ ಧಾರೋ ವೃಪ್ಪಿ ಕಲಿಲೋ ಮಹತ್ ತಸ್ಯ ಪುತ್ರ ಶತಂ ದಗ್ಧಂ ತ್ರಿಭೀರೂದಂತು ರಾಕ್ಷಸ. ಆ ರಾಕ್ಷಸ ಉಗುಳಿದಂತಹ ಯಾವ ಬೆಂಕಿ ಉಂಟಲ್ಲ ಮತ್ತೆ ನೀರು ಎರಡೂ ಕೂಡ ಬಂದಿದೆ. ಈ ಕುಬಲಾಶ್ವನ 100 ಮಕ್ಕಳಲ್ಲಿ 97 ಮಕ್ಕಳು ಸತ್ತು ಹೋದ್ರು ಅಂತ ಹೇಳ್ತಾರೆ. 3 ಜನ ಮಾತ್ರ ಉಳಿದು ಬಿಟ್ಟರು. ತ್ರಿಭಿಹಿ ಊನಂತು ರಾಕ್ಷಸ, 3 ಕಡಿಮೆಯುಳ್ಳಂತಹ ರಾಕ್ಷಸರು ಸತ್ರು. ಅಂದ್ರೆ 3 ಉಳಿಯಿತು, 97 ಅಳಿಯಿತು ಅಂತ ಅರ್ಥ. ತತಸ್ಸ ರಾಜ ಕೌರವ್ಯ ರಾಕ್ಷಸಂತಂ ಮಹಾಬಲಂ ಆಸಸಾದ ಮಹಾತೇಜ ದುಂಧುಂ ವಿನಾಶನಃ. ಅಷ್ಟೊತ್ತಿಗ ಮಹಾಬಲಿಷ್ಠನಾದಿಂದ ಕುಬಲಾಶ್ವ ಏನ್ ಮಾಡ್ತಾನೆ, ಮಹಾ ತೇಜಸ್ವಿಯಾದವ ಈತನು ಕೂಡ ದುಂದುವನ್ನು ನಾಶ ಮಾಡಿ ದುಂದು ವಿನಾಶಕನನ್ನು ಸಮೀಪಿಸ್ತಾನೆ. ಹೇಗೆ ನಾಶ ಮಾಡಿದ ಅಂತ ಕೊಡ್ತಾರೆ. ತಸ್ಯ ಮಾರಿಮಯಂ ಬೇಗ ಮಾಪೀಯಸ ನರಾಧಿಪ ಯೋಗಿ ಯೋಗೇನ ಬನ್ನಿಂಚ ಸಮಯಾಮಾಸ ಮಾರಿಣ. ಆ ಕುಬಲಾಶ್ವರಾಜ ವಾರಿಮಯ ಅಂದ್ರೆ ನೀರೇ ಜಾಸ್ತಿ ಉಳ್ಳಂತಹ ದುಂದು ಏನೊಂದು ಉಗುಳಿದಾಗ ಆ ನೀರನ್ನು ಈತ ಹಿಡ್ಕೊಂಡಾಗ ಪಾನ ಮಾಡ್ತಾನೆ. ಯಾವುದರಿಂದ? ಯೋಗೇನ, ಯೋಗದಿಂದ ಅದನ್ನು ಕುಡಿತಾನೆ. ಕುಡಿದು ಇವ ಬಿಟ್ಟಂತ ಬೆಂಕಿಯನ್ನು ತಾನು ಮತ್ತೆ ಉಗುಳಿ ಆ ಬೆಂಕಿಯನ್ನು ನಾಶ ಮಾಡ್ತಾನೆ. ಅವನು ಕೊಟ್ಟ ಅಸ್ತ್ರವನ್ನು ತೆಗೆದುಕೊಂಡು ಮತ್ತೆ ಅವನ ಮೇಲೆ ತಿರುಗಿ, ಅದಕ್ಕೆ ಹೇಳ್ತಾರೆ ಬನ್ನಿಂಚ ಸಮಯಾಮಾಸ ಬಾರಿಣ, ಆ ಬೆಂಕಿಯನ್ನು ನೀರಿನಿಂದ ತಾನು ಆರಿಸಿ ಬಿಡ್ತಾನೆ. ನಿಹತ್ಯತಂ ಮಹಾಕಾಯಂ ಬಲೇ ನೋದಕ ರಾಕ್ಷಸಂ ಉದಂಕಂ ದರ್ಶಯಾಮಾಸ ಕೃತಕರ್ಮ ನರಾಧಿಪ. ಆ ಉದಂಕ ಏನು ಮಹಾಕಾಯನಾದ ಉದಕ ರಾಕ್ಷಸೇನನ್ನು ಕೊಂದು, ಅಂದ್ರೆ ನೀರನ್ನು ಉಗುಳುವ ರಾಕ್ಷಸನನ್ನು ದುಂದುವನ್ನು ಕೊಂದು ತಾನು ಏನು ಮಾಡ್ತಾನೆ, ಕುಬಲಾಶ್ವರಾಜ ತಾನು ಮಾಡಿದ ಸತ್ಕರ್ಮವನ್ನು ಉದಂಕನಿಗೆ ತೋರಿಸಿದ. ಉದಂಕ ಅಂತ ಹೇಳಿದರೆ ಋಷಿ. ಆ ಋಷಿ ಕರ್ಕೊಂಡು ಬಂದದ್ದು ಅವನಿಗೆ ಕೃತಕರ್ಮ ನರಾಧಿಪ. ನೋಡು, ನೀನು ಹೇಳಿದಾಗೆ ರಕ್ಕಸನನ್ನು ಕೊಂದಿದ್ದೇನೆ ಅಂತ ಹೇಳಿ ತಾನು ಕೃತಕೃತ್ಯನಾಗುತ್ತಾನೆ. ಇದರಿಂದ ಉದಂಕನಿಗೆ ಬಹಳ ಖುಷಿ ಆಯ್ತು. ನನ್ನ ತಪಸ್ಸಿಗೆ ಹಾನಿ ಮಾಡುವ ಇವನನ್ನು ನೀನು ನಾಶ ಮಾಡಿದ್ಯಲ್ಲ ಅಂತ ಹೇಳಿ
ಉದಂಕಸ್ತು ಪರಂಪರಾದ ತಸ್ಮೈ ರಾಜ್ಞಿ ಮಹಾತ್ಮನೇ ದದೌ ತಸ್ಯಾಕ್ಷಯಂ ವಿತ್ತಂ ಚತುರ್ಭಿಶ್ಚಾಪರಾಜಯಂ. ಮಹಾತ್ಮನಾದ ರಾಜನಿಗೆ ಉದಂಕ ಉತ್ತಂಕ ತಾನು ವರವನ್ನು ನೀಡ್ತಾನೆ. ಏನು ಹೇಳ್ತಾನೆ? ಎಂದೂ ಶತ್ರುಗಳಿಂದ ನಿನಗೆ ಸೋಲು ಆಗದೇ ಇರಲಿ ಅಂತ. ಶತ್ರುಭಿಶ್ಚ ಅಪರಾಜಯಂ, ಶತ್ರುಗಳು ಯಾವತ್ತೂ ಕೂಡ ನಿನ್ನನ್ನು ಸೋಲಿಸದೇ ಇರಲಿ, ನೀನು ಎಂದಿಗೂ ಕೂಡ ಜಯವನ್ನು ಪಡೆಯುವವನಾಗು ಅಂತ ಹೇಳಿ ಅಕ್ಷಯವಾದಂಥ ಸಂಪತ್ತನ್ನು ದದೌ ತಸ್ಯ ಅಕ್ಷಯಂ ವಿತ್ತಂ, ಖಾಲಿ ಆಗದೇ ಇರುವ ಹಣವನ್ನು ಅವನಿಗೆ ಕೊಟ್ಟರು. ಧರ್ಮೇ ರತಿಂಚ ಸತತಂ ಸ್ವರ್ಗವಾಸಂ ತಥಾಕ್ಷಯಂ ಪುತ್ರಾಣಾಂ ಚಾಕ್ಷಯಾನ್ ಲೋಕಾನ್ ಸ್ವರ್ಗೇ ರಕ್ಷಸಾ ಹತಾಃ. ಅಕ್ಷಯವಾದಂಥ ಸ್ವರ್ಗವನ್ನು ನೀನು ಅನುಭವಿಸು, ಸ್ವರ್ಗವಾಸಂ, ಸ್ವರ್ಗ ಸುಖವನ್ನು ಅನುಭವಿಸು ಅಂತ ಕೊಡ್ತಾರೆ. ಅದು ಮಾತ್ರ ಅಲ್ಲ, ಧರ್ಮೇ ರತಿಂ, ಯಾವಾಗಲೂ ಧರ್ಮದಲ್ಲಿ ನಿನಗೆ ಆಸಕ್ತಿ ಇರಲಿ, ಯಾವ ರಾಕ್ಷಸರು ಇದ್ದಾರೆ ಅವರೆಲ್ಲ ನಿನ್ನಿಂದ ಹತರಾಗಿ ಅಂತ ಹೇಳಿ ಅಕ್ಷಯವಾದ ಲೋಕವನ್ನು ವರವನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ ಉತ್ತಂಕರು ಈ ಕುವಲಾಶ್ವನಿಗೆ. ತಸ್ಯ ಪುತ್ರಾಸ್ತ್ರಯಶಿಷ್ಟಾ ದೃಢಾಶ್ವೋ ಜ್ಯೇಷ್ಠುಚ್ಯತೆ ದಂಡಶ್ವ ಕಪಿಲಾಶ್ವತ್ತು ಕುಮಾರೌ ಕನೀಯಸೌ. ಆ ಕುವಲಾಶ್ವನಿಗೆ 100 ಇದ್ರು, 100ರಲ್ಲಿ 97 ಹೋಗಿ 3 ಉಳಿದದ್ದು. ಹಾಗಾಗಿ ಹೇಳಿದ್ರೆ ಪುತ್ರಾಸ್ತ್ರಯಶಿಷ್ಟ, 3 ಜನ ಉಳಿದುಕೊಂಡರು. ಅವರಲ್ಲಿ ಯಾರೆಲ್ಲ ಕೇಳಿದ್ರೆ ದೃಢಾಶ್ವ ಅಂತ ಹಿರಿಯವ ದೊಡ್ಡವ, ದಂಡಾಶ್ವ ಮತ್ತೆ ಕಪಿಲಾಶ್ವ ಅಂತ ಇನ್ನಿಬ್ಬರು ಮಕ್ಕಳು ಅಂತ ಒಟ್ಟಿಗೆ 3 ಜನ ಉಳ್ಕೊಳ್ತಾರೆ. ದಂಡಾಶ್ವ, ದೃಢಾಶ್ವ, ದಂಡಾಶ್ವ, ಕಪಿಲಾಶ್ವ ಅಂತ ಹೇಳಿ. ದೌಂಧುಮಾರಿ ದೃಢಾಶ್ವಸ್ತು ಹರಿಯಶ್ವಸ್ತಸ್ಯ ಚಾತ್ಮಜಃ ಹರಿವಶ್ವಸ್ಯ ನಿಕಂಭೋ ಕ್ಷತ್ರಧರ್ಮರತಸ್ತದ. ದುಂದುವನ್ನು ಸಂಹರಿಸಿದವ ಕುವಲಾಶ್ವ, ಅವನ ಮಗ ಅವ ದೃಢಾಶ್ವ ಅಂತ, ಅವನ ಮಗ ಹರಿಯಾಶ್ವ ಅಂತ. ಹರಿಯಶ್ವನಿಗೆ ನಿಕುಂಭ ಅಂತ ಮಗ ಹುಟ್ಟುತ್ತಾನೆ. ಆ ನಿಕುಂಭ ನಿರಂತರ ಕ್ಷತ್ರ ಧರ್ಮದಲ್ಲಿ ಆಸಕ್ತನಾಗಿದ್ದ, ಅಂದ್ರೆ ರಕ್ಷಣೆ ಮಾಡುವುದರಲ್ಲೇ ತಾನು ನಿರತನಾಗಿದ್ದವ. ಸಂಹತಾಶ್ವೋ ನಿಕುಂಭಸ್ಯ ಪುತ್ರೋ ರಣವಿಶಾರದ ಅಧೃತಾಶ್ವ ಕೃತಾಶ್ವಶ್ಚ ಸಂಹೃತಶ್ವಾಶ್ವತೌ ಸುತೌ. ಸಂಹತಾಶ್ವಸ್ತುತೌ ನೃಪ. ಆಮೇಲೆ ನಿಕುಂಭನಿಗೆ ಸಂಹತಾಶ್ವ ಅಂತ ಮಗ ಹುಟ್ಟಿದ. ಹೇಗೆ ಬಾ ಅಂದ್ರೆ ರಣವಿಶಾರದ, ಯುದ್ಧ ಮಾಡುವುದರಲ್ಲಿ ಪ್ರಸಿದ್ಧನಾದವ ಆತ ಅಂತ. ಅಂತಹ ಸಂಹತಾಶ್ವನಿಗೆ ಅಧೃತಾಶ್ವ ಕೃತಾಶ್ವ ಅಂತ 2 ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ತಸ್ಯ ಚ ಉಮಾವತಿ ಕನ್ಯಾ ತೇಷಾಂ ಮಾತಾ ತ್ರಿಷದ್ವತಿ ವಿಖ್ಯಾತ ತ್ರಿಷು ಲೋಕೇಶು ಪುತ್ರಶ್ಚಾದ್ಯಾಭಿತ್ತು. ಸಂಹಿತಾಶ್ವನಿಗೆ ತ್ರಿಷದ್ವತಿ ಅಂತ ಹೆಂಡತಿ, ಅವಳಿಂದಾಗಿ ಉಮಾವತಿ ಅಂತ ಒಬ್ಬಳು ಮಗಳು ಹುಟ್ಟಿಕೊಳ್ಳುತ್ತಾಳೆ. ಅವಳು ಯಾರನ್ನು ಮದುವೆ ಆಗ್ತಾಳೆ ಅಂತಂದ್ರೆ 3 ಲೋಕದಲ್ಲಿ ಪ್ರಖ್ಯಾತನಾದಂಥವನನ್ನು ಮದುವೆ ಆಗ್ತಾಳೆ. ಇವರ ಮಗನೇ ಪ್ರಸೇನಜಿತ್ ಅಂತ ಕೊಡ್ತಾರೆ. ದೇವೇ ಪ್ರಸೇನಜಿತ್ ಭಾರ್ಯ ಪ್ರಸೇನಜಿತ್ ಎನ್ನುವ ಗೌರಿ ಎನ್ನುವಂತ ಸಾಧ್ವಿ ಒಳ್ಳೆಯ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಾನೆ. ಅವಳು ಮಹಾಪತಿವ್ರತೆಯಿಂದ ಹೇಳಿದೆ, ಗೌರೀಂ ನಾಮ ಪತಿವ್ರತ, ಪತಿವ್ರತ ಸ್ತ್ರೀ. ಹಾಗಾಗಿ ಒಳ್ಳೆಯ ಹೆಣ್ಣನ್ನು ಕಟ್ಟಿಕೊಂಡಿದ್ದ. ಕೊನೆಗೆ ಅವಳು ಅಭಿಶಪ್ತಾದು ಸಾ ಭರ್ತ್ರ, ಗಂಡನಿಂದಲೇ ಶಕ್ತಳಾಗಿ ಬಾಹುದಾ ಎನ್ನುವಂತ ನದಿಯಾಗಿ ತಾನು ಹರಿತಾಳೆ ಅಂತ ಕೊಡ್ತಾನೆ. ತಸ್ಯಾಹ ಪುತ್ರೋ ಮಹಾನಾಸಿ ವಿಮನಾಶ್ವೋದರಾಧಿಪ ಮಾಂಧಾತ ಯುವನಾಶ್ವಸ್ತು ತ್ರಿಲೋಕಮಜಯೀಸುತಃ. ಆ ಬಾಹುದಾಳ ಮಗನೇ ಯುವನಾಶ್ವ ಅಂತ ಒಬ್ಬ ನರಾಧಿಪತಿ ರಾಜನ ಅಂತಾನೆ. ಈ ಯುವನಾಶ್ವ ತಾನು 3 ಲೋಕವನ್ನು ಜಯಿಸಿದವ. ಅವಂತಹ ಒಬ್ಬ ಪ್ರಸಿದ್ಧನಾದ ಮಗ ಹುಟ್ಟಿಕೊಳ್ತಾನೆ. ಅವನೇ ಮಾಂಧಾತ ಅಂತ ಚಕ್ರವರ್ತಿ ಅಂತ ಕೊಡ್ತಾನೆ. ತಸ್ಯ ಚೈತ್ರನತಿ ಸಾಧ್ವಿ ವಿದ್ಯುಪತಿ ನಾಮ ರೂಪೇಣ ಸೌರುಷಿ ಭೂಮಿ. ಮಾಂಧಾತರಾಜನ ಹೆಂಡತಿ ಅವಳು ಶಶಬಿಂದುವಿನ ಮಗಳಾದ ಬಿಂದುಮತಿ ಅಂತ ಹೇಳ್ತಾರೆ. ಹಾಗಾಗಿ ಅವಳಷ್ಟು ಚಂದ ಆ ಕಾಲದಲ್ಲಿ ಯಾರೂ ಇರ್ಲಿಲ್ಲಂತೆ, ಅಷ್ಟು ಚಂದ ಪತಿವ್ರತಾದೇವ ಜ್ಯೇಷ್ಠ ಭ್ರಾತೃಣಾಮಯುತಸ್ಯ ವೈ ತಸ್ಯ ಪಾದಯಾತಾತ ಮಾಂಧಾತ ದ್ವೌ ಸುತೌ ನೃಪ. ಬಿಂದುಮತಿ ಮತ್ತೆ ಶಶಿಬಿಂದುರಾಜನ ಜ್ಯೇಷ್ಠ ಪುತ್ರಿ ಅಂತ ಕೊಡ್ತಾರೆ. ಆಕೆಗೆ 10,000 ಮಂದಿ ಸಹೋದರರಿದ್ರು. ಅಂತಹ ಬಿಂದುಮತಿಯಲ್ಲಿ ಮಾಂಧಾತನ 2 ಮಕ್ಕಳನ್ನು ತಾನು ಪಡಿಲಾನಿ. ಕುರುಕುತ್ಸಂಜ ಧರ್ಮಜ್ಞಂ ಮುಚುಕುಂದಂಜ ಪಾರ್ಥಿವಂ ಮರುಕುತ್ಸ ಸುತಸ್ವಾಸಿ ತ್ರಸದಸ್ಯುರ್ಮಹೀಪತಿ.
ಅವರಿಬ್ಬರು ಯಾರು ಕೇಳಿದ್ರೆ ಧರ್ಮಜ್ಞನಾದಂತ ಒಬ್ಬ ಪುರುಕುತ್ಸು ಅಂತ, ಇನ್ನೊಂದು ರಾಜಶ್ರೇಷ್ಠನಾದವ ಮುಚುಕುಂದ ಅಂತ. ಪುರುಕುತ್ಸುವಿನ ಮಗ ಅವನು ತ್ರಸದಸ್ಯು ಅಂತ ಕೊಡ್ತಾರೆ. ಇಲ್ಲಿ ಯುವನಾಶ್ವ ಮಾಂಧಾತ ಚಕ್ರವರ್ತಿಯ ಚರಿತ್ರೆಗಳಿಂದ ಭಾಗವತದಲ್ಲಿ ಬಂದಿದೆ. ಮಾಂಧಾತ ಚಕ್ರವರ್ತಿ ತಾನು 50 ಜನ ಹೆಣ್ಣು ಮಕ್ಕಳನ್ನು ಪಡ್ಕೊಂಡ ಅಂತ ಭಾಗವತದಲ್ಲಿ ಬರುವ ಚರಿತ್ರೆ ಸಂದರ್ಭ ಹೇಳ್ತಾ ಇರುವಂಥದ್ದು. 50 ಜನ ಮಕ್ಕಳು ಈ ಮಾಂಧಾತ ಚಕ್ರವರ್ತಿಗೆ. ಆ ಕಾಲದಲ್ಲಿ ಸೌಪರಿ ಎನ್ನುವಂತ ಋಷಿ ಇದ್ದ. ತಾನು ನೀರಿನ ಒಳಗೆ 10,000 ವರ್ಷ ತಪಸ್ಸನ್ನು ಮಾಡಿದ. ನೋಡಿ, ಹಿಂದೆ ಇಲ್ಲ ತಪಸ್ಸು ಮಾಡಲಿಕ್ಕೆ ಭೂಮಿಯಲ್ಲಿ ಮಾತ್ರ ಅಲ್ಲ, ಒಬ್ಬ ಮರಳಿನ ಅಡಿಗೆ ಹೋಗಿ ಮಾಡಿದ್ದಾನೆ. ಒಂದು ಅಂತ ರಕ್ಕಸನಕ ಚರಿತ್ರೆ ನೋಡಿದ್ದೀವಿ. ಇವನ್ ನೀರಿನ ಅಡಿಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದ. ಯಾಕೆ? ಯಾರು ಡಿಸ್ಟರ್ಬ್ ಮಾಡಬಾರದು ಅಂತ. ಹಾಗಾದ್ರೆ ಉಪದ್ರವ ಈ ಕಾಲದಲ್ಲಿ ಅಲ್ಲ, ಆ ಕಾಲದಲ್ಲಿಯೂ ಆಗ್ತಾ ಇತ್ತು ಎಲ್ರಿಗೂ ಕೂಡ. ಹಾಗಾದ್ರೆ ನೀರಿನಲ್ಲಿ ತಪಸ್ಸು ಮಾಡ್ತಾ ಇರುವಾಗ ಒಂದು ದಿನ ಕಣ್ಣನ್ನು ಬಿಟ್ಟು ನೋಡ್ತಾನೆ. ಏನೋ ಅವನದ್ದು ಪ್ರಾರಬ್ಧ ಕರ್ಮ ಕಾಣುತ್ತೆ. ಮೀನುಗಳು ರಾಶಿ ರಾಶಿ ಓಡಾಡೋದು ನೋಡ್ತಾನೆ. ನೋಡಿ, ನನಗೂ ಹೀಗೆ ಗೃಹಸ್ಥನಾಗಬೇಕು ಅಂತ ಬಯಸ್ತಾನೆ. ಬಯಸಿದ್ದು ಮಾತ್ರ ಅಲ್ಲ, ಮದುವೆ ಆಗಬೇಕು. ಮದುವೆ ಆಗಬೇಕಾದ್ರೆ ಯಾರು ಹೆಣ್ಣು ಕೊಡ್ತಾರೆ? ಪಾಪ 10,000 ತಪಸ್ಸು ಮಾಡಿ ಗಟ್ಟೆಲ್ಲ ಬೆಳೆದಂತ ಹಣ್ಣು ಮುದುಕಾಗಿದ್ದಾನೆ ಸೋಬರಿ. ರಾಜನ ಹತ್ರ ಹೋಗಿ ಕೇಳ್ತಾನೆ, ರಾಜ, ನಿನಗೆ 50 ಹೆಣ್ಣು ಮಕ್ಕಳಿದ್ದಾರಲ್ಲ, ಒಬ್ಬಳನ್ನಾದ್ರೂ ಕೊಟ್ಟು ಮದುವೆ ಮಾಡು ಅಂತ. ಹೋಗಿ ಪ್ರಾಯದವರಿಗೆ, ಅದು ಪುರೋಹಿತರು ಬೇರೆ, ಅಂತಹ ಬ್ರಾಹ್ಮಣರಿಗೆ, ಗಡ್ಡ ಬೆಳೆಸಿದವರಿಗೆ, ವಯಸ್ಸಾದವರಿಗೆ ತನ್ನ ಮಕ್ಕಳನ್ನು ಕೊಡ್ಲಿಕ್ಕೆ ಮನಸ್ಸಿಲ್ಲ. ಕೊಡೋದಿಲ್ಲ ಹೇಳಿದ್ರೆ ಶಾಪ ಕೊಟ್ರೆ ಅಂತ ಹೆದರಿಕೆ. ಹಾಗಾಗಿ ಒಂದು ಕಂಡೀಷನ್ ಅಪ್ಲೈ. ಏನು? ನಿನ್ನನ್ನು ಯಾವುದಾದ್ರೂ ಹೆಣ್ಣು ಮಕ್ಕಳು ಒಪ್ಪಿದ್ರೆ ನಿಂಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ರು. ಸರಿ ಅಂತ ಇವನಿಗೆ ಗೊತ್ತಾಗಿ ಬಿಡತ್ತೆ ಮಾಂಧಾತನಿಗೆ, ಯಾರು ಸೌಬರಿಗೆ, ಇದು ನನಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಅದಕ್ಕೋಸ್ಕರ ಈ ನಾಟಕ ಮಾಡಿದ್ದಾರೆ ಅಂತ. ಹಾಗಾಗಿ ಆತ ಏನು ಮಾಡ್ತಾನೆ, ಸುಂದರವಾದಂತ ರೂಪವನ್ನು ಪಡೆದು ನಾನು ಅಂತಃಪುರವನ್ನು ಪ್ರವೇಶ ಮಾಡ್ತಾನೆ ಸೌಬರಿ. ನೋಡಿ, ಋಷಿಗಳಿಗೆ ತಪಸ್ಸಿನಿಂದ ಎಷ್ಟು ಸಾಮರ್ಥ್ಯ ಇತ್ತು ಕೇಳಿದ್ರೆ, ಬೇಕಾದ ಹಾಗೆ ರೂಪವನ್ನು ಧಾರಣೆ ಮಾಡುವ ಸಾಮರ್ಥ್ಯ ಇತ್ತು. ಅದು ಏನು? ಇಷ್ಟೇ, ನಮ್ಮ ದೇಹ ಎನ್ನುವಂಥದ್ದು ಯಾವ ಯಾವ ಅಣುಗಳು ಸೇರಿದ್ರೆ ಎಷ್ಟು ಚಂದ ಆಗಬೇಕು, ಎಲ್ಲಿ ಮಾಂಸ ಬೇಕು, ಎಲ್ಲಿ ಮಾಂಸ ಬರಬಾರದು, ಎಲ್ಲವೂ ಕೊಟ್ಟು ಅವರಿಗೆ ಪ್ರಪೋರ್ಷನಿಟಿಯನ್ನು ಬಿಲ್ಟ್ ಮಾಡಲಿಕ್ಕೆ ಗೊತ್ತಿತ್ತು. ಹಾಗಾಗಿ ಮಾಡಿಕೊಂಡು ಸುಂದರ ರೂಪವನ್ನು ಪಡೆದು ಪ್ರವೇಶ ಮಾಡಿದ್ರೆ 50 ಹೆಣ್ಣು ಮಕ್ಕಳು ಮುಗಿಬಿತ್ತು ನಾವು ಇವನನ್ನೇ ಮದುವೆ ಆಗೋದು ಅಂತ ಹೇಳ್ತಾರೆ. ಉಪಾಯ ಇಲ್ಲದಂತ ಮಾಂಧಾತ ಚಕ್ರವರ್ತಿ ಅವರಿಗೆ ಹೆಣ್ಣನ್ನು ಕೊಟ್ಟು 50 ಹೆಣ್ಣು ಮಕ್ಕಳನ್ನು ಒಬ್ಬನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮುಂದೊಂದು ದಿನ ಈತ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಈತ 50 ಅರಮನೆಯನ್ನು ಮಾಡಿಕೊಂಡು ಅವರಲ್ಲಿ ತಾನು ಸುಖವನ್ನು ಕಾಣ್ತಾ ಇದ್ದ ಮಾಂಧಾತಿ ಸೌಬರಿ ಎನ್ನುವಂತ ಋಷಿ. ಹಾಗಾಗಿ ತಪಸ್ಸಿಗೆ, ವೇದ ಮಂತ್ರಗಳಿಗೆ ಎಷ್ಟು ಸಾಮರ್ಥ್ಯ ಉಂಟು ಅಂತ ಗಮನಿಸಬೇಕು. ಇವರಿಗೆ ಇಂಥ ಟೆಕ್ನಾಲಜಿ ಹೇಗೆ ಬಂತು? ಇಷ್ಟು ನಗರವನ್ನು ನಿರ್ಮಾಣ ಮಾಡುವಂಥದ್ದು, ಇಷ್ಟು ಸೌಂದರ್ಯವನ್ನು ಬೆಳೆಸುವಂಥದ್ದು ಅಂತ ಕೇಳಿದ್ರೆ ಅದೆಲ್ಲಕ್ಕೂ ಕಾರಣ ವೇದ ಮಂತ್ರಗಳು. ಹಾಗಾದ್ರೆ ಮಂತ್ರ ಉಚ್ಚಾರಣೆಯಿಂದ ಹೇಗೆ ಏನೂ ಮಾಡಬಹುದು ಎನ್ನುವಂತಹ ಒಂದು ವಿಜ್ಞಾನವನ್ನು ಆತ ಪಡೆದುಕೊಂಡಿದ್ದ. ಮುಂದೆ ತಾನು ಎಲ್ಲರ ವೈರಾಗ್ಯವನ್ನು ಪಡೆದು ಮತ್ತೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಮಾಂಧಾತ ಚಕ್ರವರ್ತಿಯ ಚರಿತ್ರೆಯನ್ನು ಹೇಳ್ತಾರೆ. ಮಾಂಧಾತ ಯೌವನಶ್ವಾಸ್ತು ಅಂತ ಹೇಳಿ ಮತ್ತೆ ಯುವನಾಶ್ವನ ಚರಿತ್ರೆಯನ್ನು ಹೇಳಿದ್ರು. ಇವನ ಅಪ್ಪನ ಚರಿತ್ರೆ, ಯುವನಾಶ್ವನ ಚರಿತ್ರೆಯು ಭಾಗವತದಲ್ಲಿ ಬಂದಿದೆ. ತನಗೆ ಸಂತಾನವೇ ಇಲ್ಲ ಅಂತ ಆದಾಗ ತಾನು ತನ್ನ ದೇಹವನ್ನು ತ್ಯಾಗ ಮಾಡ್ತೇನೆ ಅಂತ ಕಾಡಿಗೆ ಹೊರಟಾಗ ಋಷಿಗಳೆಲ್ಲ ಹೇಳ್ತಾರೆ, ಯಾಕೆ? ಯಜ್ಞಯಾಗಾದಿಗಳನ್ನು ಮಾಡಿ ಫಲವನ್ನು ಪಡ್ಕೊಳ್ಳಿಕ್ಕೆ ಬರುತ್ತೆ. ಒಂದು ಕಾಲದಲ್ಲಿ ಕಾಮಧೇನು, ಕಲ್ಪಲತೆ, ಕಲ್ಪವೃಕ್ಷ ಅಂತ ಇತ್ತು. ಕಲ್ಪವೃಕ್ಷ ಅಂದ್ರೆ ಕೇಳಿದ್ದನ್ನು ಕೊಡುವ ಮರ, ಕಾಮಧೇನು ಕೇಳಿದ್ದನ್ನು ಕೊಡುವ ಬಳ್ಳಿ, ಕಾಮಲತೆ ಅಂತ ಬಳ್ಳಿ, ಕಾಮಧೇನು ಹೇಳಿದ್ರೆ ಬೇಡಿದ್ದನ್ನು ಕೊಡುವ ದನ, ಕಲ್ಪವೃಕ್ಷ ಬೇಡಿದ್ದನ್ನು ಕೊಡುವಂತ ವೃಕ್ಷ. ಇವು 3 ಇತ್ತು ಒಂದು ಕಾಲದಲ್ಲಿ. ಈಗ ಯಾವುದು ಇಲ್ಲ ಹೇಳಿದ್ರೆ ಅದರ ಬದಲು ಅಗ್ನಿ ಉಂಟು. ಹಾಗಾದ್ರೆ ಅಗ್ನಿಯ ಉಪಾಸನೆಯನ್ನು ಮಾಡಿ ಬೇಕಾದ್ದನ್ನು ಪಡ್ಕೊಳ್ಳಿಕ್ಕೆ ಬರುತ್ತೆ. ನಿನಗೆ ಹೋಮ ಹವನ ಮಾಡಿ ನಿನಗೆ ಮಕ್ಕಳಾಗುವ ಹಾಗೆ ನಾವು ಮಾಡ್ತೇವೆ, ಯೋಗ ಉಂಟು ನಿನಗೆ ಅಂತ ಹೇಳ್ತಾರೆ. ಸರಿಯಪ್ಪ ಅಂತ ತಾನು ಅತಿರಾತ್ರ ಅಂತ ಯಾಗವನ್ನು ಮಾಡ್ತೇನೆ. ಅದಕ್ಕೆ ಬೇಕಾದ ನಿರ್ಮಾಣ ಮಾಡಿ ಪಟ್ಟಣದ ಹೊರಗಡೆಯಿರುವ ಉಪವನದಲ್ಲಿ 5 ದಿನ ಯಾಗ ಮಾಡ್ತಾರೆ. ಅಲ್ಲೇ ಇರ್ಬೇಕು. ಇವಾಗ ಮರುದಿನ ಬಂದು ಕಲಶ ಸ್ನಾನ ಆಗಬೇಕು, ಕಲಶ ತೀರ್ಥ ಅಭಿಷೇಕ ಆಗಬೇಕು ಅಂತ ಎಲ್ಲ ಬಂದು ಪುರೋಹಿತರೆಲ್ಲ ನೋಡಿದ್ರೆ ಪಾತ್ರೆ ತೆಗಿಬೇಕಾದ್ರೆ ಅದರಲ್ಲಿ ನೀರೇ ಇಲ್ಲ, ತಂಬಿಗೆ ಇಲ್ಲ. ಎಲ್ಲಿ ಹೋಯ್ತು ನೀರು ಅಂತ ಕೇಳಿದಾಗ ರಾತ್ರಿ ಬಾಯಾರಿಕೆ ಆಯ್ತು, ತಾನು ಕುಡ್ದೆ ಅಂತ. ಹಿಂದೆಲ್ಲ ಹಾಗೆ ತಾಮ್ರದ ತಂಬಿಗೆಯಲ್ಲಿ ನೀರು ಇಡ್ತಾ ಇದ್ರು. ಇದು ಹಾಗೆ ತಾಮ್ರದ ತಂಬಿಗೆಯಲ್ಲಿ ನೀರಿಟ್ಟಿದ್ದಾರೆ, ಇದು ಕುಡಿದ್ರೆ ಒಳ್ಳೇದು ಅಂತ. ಹಾಗಾಗಿ ನೀರು ಕುಡಿದು ಖಾಲಿ ಮಾಡಿಬಿಟ್ಟಿದ್ದಾನೆ. ಇವರು ಹುಡುಕ್ತಾ ಇದ್ದಾರೆ, ತೀರ್ಥ ಇಲ್ಲ ಏನು ಅಂತ. ಎಲ್ಲಿ ಹೋಯ್ತು ಕೇಳಿದ್ರೆ ಆತ ಹೇಳ್ತಾನೆ, ಅದ ಏನು, ಅದು ನಿನ್ನೆ ಬಾಯಾರಿಕೆ ಆಯ್ತು ಅಂತ ನಾನು ಕುಡಿದು ಬಿಟ್ಟೆ ಅಂತ. ಎಂತ ಅನಾಹುತ ಆಯ್ತು. ಇದನ್ನು ಹೆಣ್ಣುವಿಗೆ ಕೊಟ್ರೆ, ನಿನ್ನೆ ಹೆಂಡತಿಗೆ ಕೊಟ್ರೆ ಆಕೆ ಗರ್ಭಿಣಿ ಆಗ್ತಾ ಇದ್ಲು.
ಇವಾಗ ನೀನು ಅದನ್ನು ಕೊಡದಿದ್ದೆ, ಅದರಿಂದ ನೀನು ಗರ್ಭಧಾರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಗಂಡು ಗರ್ಭಧಾರಣೆ ಮಾಡುವ ಒಂದು ವಿಚಿತ್ರ ಪ್ರಸಂಗ ಆ ಕಾಲಘಟ್ಟದಲ್ಲಿ ನಡೆಯುತ್ತೆ. ಯುವನಾಶ್ವ ಬಸುರಿಯಾಗಿ ಬಿಡ್ತಾನೆ. ಮುಂದೊಂದು ದಿನ ಹೊಟ್ಟೆಯನ್ನು ಬಿರಿದು ಮಗು ಹೊರಗೆ ಬರುತ್ತೆ. ಬಂದಂತ ಮಗುವನ್ನು ಯಾರೋ ರಕ್ಷಣೆ ಮಾಡಬೇಕು ಹೇಳಿದ್ರೆ ಅತಿರಾತ್ರ ದೇವತೆ, ಹೋಮದ ದೇವತೆ, ಅಧಿದೇವತೆ ಇಂದ್ರ ತನ್ನ ಹೆಬ್ಬೆಟ್ಟನ್ನು ಕೊಡುವ ಮೂಲಕ ಅಮೃತವನ್ನು ಸೇರಿಸಿ ಮಗುವನ್ನು ಬೆಳೆಸ್ತಾನೆ. ಹೀಗೆ ಮಾಂಧಾತ, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ರೆ ಮಗುವಿಗೆ ಮಾಂಧಾತ ಅಂತ ಹೆಸರು ಬಂತು. ಹಾಗಾಗಿ ಯುವನಾಶ್ವ, ಮಾಂಧಾತ ಇಂತಹ ಚಕ್ರವರ್ತಿಗಳ ಚರಿತ್ರೆ ಭಾಗವತದಲ್ಲಿ ವಿಸ್ತೃತವಾಗಿ ಹೇಳ್ತಾರೆ. ಅಂತಹ ಮಾಂಧಾತನಿಗೆ ಪುರುಕುತ್ಸು ಮತ್ತೆ ಮುಚಿಕುಂದ ಅಂತ ಇಬ್ಬರು ಮಕ್ಕಳಿದ್ರು. ಮುಚಿಕುಂದನ ಕಥೆಯೂ ನಮಗೆ ಗೊತ್ತು. ಭಗವಂತನನ್ನು ಕಂಡಂತಹ ರೂಪವನ್ನು ಕಂಡಂತಹ ಒಬ್ಬ ಮಹಾಪುರುಷ. ಹಾಗಾದ್ರೆ ಪುರುಕುತ್ಸುವಿನ ಚರಿತ್ರೆ ವಿಷ್ಣು ಪುರಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಿತ್ತು. ಅದನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳ್ತಾ ಇದ್ದಾರೆ. ಈ ಪುರುಕುತ್ಸುವಿನ ಮಗ ಆತ ತ್ರಸದಸ್ಯು ಅಂತ ರಾಜ ಆಗಿದ್ದ. ಏನು, ಯುವನಾಶ್ವನ ಮಗನಾದ ಪುರುಕುತ್ಸು ನಾಗಕನ್ಯೆಯಾದ ನರ್ಮದೆಯನ್ನು ಮದುವೆ ಆಗಿದ್ದ. ಈ ನರ್ಮದೆ ಸೋದರರು ಯಾರು ಕೇಳಿದ್ರೆ ಎಲ್ಲ ಹಾವುಗಳು. ಒಂದು ಸಲ ರಸಾತಳಕ್ಕೆ ಹೋದಾಗ ಗಂಧರ್ವರು, 3 ಕೋಟಿ ಗಂಧರ್ವರು ಅಂತ ಹೇಳ್ತಾರೆ, ಅವರು ಆಕ್ರಮಣ ಮಾಡ್ತಾರೆ ನಾಗಲೋಕದ ಕೆಳಗೆ. ಭೂಮಿಯ ಕೆಳಗಿರುವಂಥದ್ದೆಲ್ಲ ನರಕ ಅಂತ ನಮ್ಮ ಕಲ್ಪನೆ ಅಲ್ಲ. ಭೂಮಿಯ ಕೆಳಗೂ ಕೂಡ ಭೂಲೋಕದ ಕೆಳಗಿರುವಂಥದ್ದು ಅತಳ, ವಿತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ ಅಂತೆಲ್ಲ, ಅದೆಲ್ಲ ಭೋಗ ಲೋಕಗಳು, ಸುಖವುಳ್ಳಂತಹ ಲೋಕಗಳು. ಅಲ್ಲಿ ಮುತ್ತು ರತ್ನಗಳು, ಅದು ಇದು ನಾಗಲೋಕಗಳೆಲ್ಲ ಇದ್ದಾವೆ. ಆ ಸಂಪತ್ತನ್ನು ಕಸೀಲಿಕ್ಕೋಸ್ಕರ ಆಕ್ರಮಣವನ್ನು ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ನರ್ಮದೆ ತನ್ನ ಗಂಡನಿಗೆ ಹೇಳ್ತಾಳೆ, ನೋಡಿ, ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಮ್ಮ ತಾಯಿ ಮನೆಯವರಿಗೆ ಉಪದ್ರವ ಆಗಿದೆ. ಹಾಗಾಗಿ ಪುರುಕುತ್ಸು ರಾಜ, ನಾವು ಹೋಗಿ ಅವರಿಗೆ ಸಹಾಯ ಮಾಡುವ ನಮ್ಮ ತವರು ಮನೆಗೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಆತ ಹೋಗಿ ಆ ಗಂಧರ್ವರನ್ನೆಲ್ಲ ಓಡಿಸಿ ನಾಗಗಳನ್ನು ಉಳಿಸ್ತಾರೆ. ನೋಡಿ, ನಾವು ಕೇಳದೆ ನಮ್ಮ ಕಷ್ಟಕ್ಕೆ ಒದಗಿ ಬಂದವ ಅಂತ ನಾಗಗಳಿಗೆ ಬಹಳ ಒಂದು ಅನುಗ್ರಹ ಕೊಡ್ತಾರೆ. ಬಹಳ ಆನಂದ ಆಗತ್ತೆ. ಹಾಗಾಗಿ ಹೇಳ್ತಾರೆ, ಶತ್ರುಗಳಾಗಿದ್ದಂಥ ಭದ್ರೇಶ್ವ ಅಂತ ಗಂಧರ್ವ ಜಾತಿಯನ್ನು ಓಡಿಸಿದ್ರಿಂದ ಇನ್ನು ಮುಂದೆ ಯಾರಾದರೂ ಪುರುಕುತ್ಸುವಿನ ಹೆಸರು, ನರ್ಮದೆಯ ಹೆಸರು, ನರ್ಮದೆಯಿಂದಾಗಿ ಪುರುಕುತ್ಸು ಬಂದದ್ದು, ಹಾಗಾಗಿ ಯಾರಾದ್ರೂ ಹೇಳ್ತಾರೋ ಅವರಿಗೆ ಸರ್ಪ ಭಯವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನರ್ಮದಾಯೈ ನಮಸ್ಪ್ರಾತ, ನರ್ಮದಾಯೈ ನಮೋ ನಿಶಿ, ನರ್ಮದೆ ತುಭ್ಯಂ ತ್ರಾಹಿ ಮಾಂ ವಿಷಸರ್ಪತಃ ಅಂತ ಹೇಳ್ತಾನೆ. ಹಾಗಾಗಿ ನರ್ಮದಾ ಹೆಸರು ಹೇಳಿದ್ರೆ, ಪುರುಕುತ್ಸುವಿನ ಹೆಸರು ಹೇಳಿದ್ರೆ ನಮಗೆ ಯಾರಿಗೂ ಕೂಡ ಸರ್ಪ ಕಚ್ಚೋದಿಲ್ಲ ಅಂತ ಅಲ್ಲಿ ಒಂದು ಅನುಗ್ರಹವನ್ನು ಮಾಡ್ತಾರೆ ಅಂತ ಪುರಾಣಗಳು ಕೊಡ್ತಾರೆ. ನರ್ಮದಾಯ ಮತೋತ್ಪನ್ನ ಸಂಭೂತಸ್ಯ ಚಾತ್ಮಜ ಸಂಭೂತಸ್ಯ ತು ದಾಯಾದಾಹ ಸ್ತ್ರಿಧನ್ವಾ ನಿಮರ್ದನಃ. ಅಂತಹ ತ್ರಸದಸ್ಯು ಆ ಪುರುಕುತ್ಸು ರಾಜನಿಗೆ ಹುಟ್ಟಿಕೊಳ್ತಾನೆ. ತ್ರಸದಸ್ಯುವಿನಿಂದ ನರ್ಮದ ಎನ್ನುವಂತ ಪತ್ನಿಯಲ್ಲಿ ಸಂಭೂತನೆಂಬಂತಹ ಮಗ ಹುಟ್ಟಿಕೊಳ್ತಾನೆ. ಸಂಭೂತ ತಾನು ಶತ್ರುಗಳನ್ನು ನಿಗ್ರಹಿಸುವ ಸುಧನ್ವ ಎಂತ ಮಗನನ್ನು ಪಡಿತಾನೆ. ರಾಜ್ಞಾನ್ ತ್ರಿಧನ್ವಾನ್ ನಸ್ವಾಸಿ ವಿದ್ವಾನುತ್ರ ತ್ರಯ್ಯಾರುಣಸ್ತುತಃ. ಇವನಿಗೆ ಶತ್ರುಮರ್ದನ ಎನ್ನುವಂತಹ ಒಬ್ಬ ಹುಟ್ಟಿಕೊಳ್ತಾನೆ ಮಗ. ತ್ರಿಧನ್ವನೆಂಬ ರಾಜಕುಮಾರನಿಗೆ ಶತ್ರುಮರ್ದನ ಎನ್ನುವಂತ ಹುಟ್ಟಿಕೊಳ್ತಾನೆ. ತ್ರಿಧನ್ವನ ಮಗನೇ ಸುಧನ್ವ ಅಂತ ರಾಜ. ಶತ್ರುಮರ್ದನ ಅಂತ ತ್ರಿಧನ್ವನಿಗೆ ತ್ರಯ್ಯಾರುಣ ಅಂತ ಮಗ ಹುಟ್ಟಿಕೊಳ್ತಾನೆ. ಮುಂದೆ ಪುರುಕುತ್ಸುವಿನ ಮಗ ತ್ರಸದಸ್ಯು, ಅವನಿಗೆ ಅನರಣ್ಯ, ಅನರಣ್ಯನ ಮಗ ಹರಿಯಶ್ವ, ಹರಿಯಶನ ಮಗ ಅರುಣ, ಅರುಣನ ಮಗ ತ್ರಿಬಂಧುರ, ತ್ರಿಬಂಧುರನ ಮಗ ಸತ್ಯವ್ರತ, ಇವನೇ ತ್ರಿಶಂಕು ಅಂತ ಹೀಗೆ ಭಾಗವತದಲ್ಲಿ ಬಂದ್ರೆ ಇಲ್ಲಿ ತ್ರಯ್ಯಾರುಣನ ಸುತ ಅಂತ ಹೇಳಿ ಕೊಡ್ತಾರೆ. ಅಲ್ಲಿಂದ ಮುಂದೆ ಈ ತ್ರಿಶಂಕುವಿನ ಚರಿತ್ರೆಗೆ ಪೀಠಿಗೆ ಬಂದಾಗೆ. ತಸ್ಯ ಸತ್ಯವ್ರತೋ ನಾಮ ಕುಮಾರೋ ಭೂತ್ ಮಹಾಬಲಃ ಪಾಣಿಗ್ರಹಣ ಮಂತ್ರಾಣ ವಿಘ್ನಂ ಚಕ್ರೇ ಸುದುರ್ಮತಿ. ತ್ರಯ್ಯಾರುಣ ಅಂತ ಅವನ ಮಗ ಬಲಿಷ್ಠನಾದವನು ಅನ್ನು ಸತ್ಯವ್ರತ. ಹೆಸರೇ ಹಾಗೆ, ಅವನ ಹೆಸರು ಹೇಳಿದ ಹಾಗೆ ಸತ್ಯವನ್ನು ಪಾಲಿಸಬೇಕು ಅಂತ ಅವನಿಗೆ ಒಳ್ಳೆ ಹೆಸರಿಟ್ಟಿದ್ದಾನೆ. ಆದರೆ ಇವನು ಮಹಾ ದುರ್ಬುದ್ಧಿ ಉಳ್ಳ ಸುದುರ್ಮತಿ ಅಂತ, ಒಳ್ಳೆ ಬುದ್ಧಿ ಇರಬೇಕು ಅಂತ ಸತ್ಯವ್ರತ ಅಂತ ಹೆಸರು ಕೊಟ್ರು. ಆದ್ರೆ ಯಾವುದ್ರಲ್ಲಿ ವ್ರತ ಇವ? ದುಷ್ಟ ಕೆಲಸದಲ್ಲಿಯೇ ಇವನಿಗೆ ಆಸಕ್ತಿ ಇದ್ದವ. ಏನು ಇವನು ದುಷ್ಟತನ ಮಾಡ್ತಾ ಇದ್ದ ಹೇಳಿದ್ರೆ ಮತ್ತೇನಿಲ್ಲ, ಪಾಣಿಗ್ರಹಣ ಮಂತ್ರಕ್ಕೆ ವಿಘ್ನವನ್ನು ತಂದು ಕೊಡ್ತಾ ಇದ್ದ ಅಂತ. ಇದೊಂದು ಒಳ್ಳೆಯ ಒಂದು ಸ್ಟೈಲ್ ಅಲ್ಲಿ ಹೇಳುವಾಗ, ಅಂದ್ರೆ ಮದುವೆಗೆ ಅಡ್ಡಿ ಮಾಡ್ತಾ ಇದ್ದ ಅಂತ. ಯಾರಾದ್ರೂ ಮದುವೆ ಆಗಿ ಮಂತ್ರ ಹೇಳಿದ್ರೆ ಅದಕ್ಕೆ ಅಡೆತಡೆ ತರ್ತಾ ಇದ್ರು. ಏನು ಮಾಂಗಲ್ಯ ತಂತು ನಾನೇ ಹೇಳುವಾಗಲೇ ಹೆಣ್ಣೆ ಇಲ್ಲ, ಎಲ್ಲಿ ಹೋಗಿದ್ದಾಳೆ, ಹೆಣ್ಣೆಲ್ಲಿ ಹೋಗಿದ್ರೆ ಇವ ಅಪಹರಿಸಿಕೊಂಡು ಹೋಗಿದ್ದಾನೆ. ಹೀಗೆ ಮದುವೆಯ ಮಂತ್ರಗಳಿಗೆ ವಿಘ್ನವನ್ನು ಉಂಟು ಮಾಡುವ ದುಷ್ಟ ಸ್ವಭಾವದವನಾಗಿದ್ದ. ಎಷ್ಟು ಕೇಳಿದ್ರೆ, ಒಂದು ಸಲ
ಏನ ಭಾರ್ಯ ಹೃದಾ ಪೂರ್ವಂ ಕೃತೋದ್ವಾಹ ಪರಸ್ಯ ವೈ ಬಾಲ್ಯಾದೋಪಾಚ್ಯ ಮೋಹಚ್ಚ ಸಂಹರ್ಷಾಚ್ಚ ಪದೇನಿತು ಯಹಾರ ಕನ್ಯಾಂ ಕಾಮಾತ್ಸ ಕಸ್ಯಚಿತ್ ಪುರವಾಸಿನಃ ತಮಧರ್ಮೇಣ ಸಂಯುಕ್ತಂ ಪಿತಾ ತ್ರಯ್ಯಾರುಣೋ ಜಹೌ. ತ್ರಯ್ಯಾರುಣ ಮಗ ಈತ ಸತ್ಯವ್ರತ ಒಂದು ಸಲ ಏನು ಮಾಡ್ತಾನೆ ಕೇಳಿದ್ರೆ, ಮದುವೆಯಾದ ಒಬ್ಬಳು ಹೆಣ್ಣನ್ನೇ, ಯಾಕೆ ಏನ ಭಾರ್ಯ, ಯಾರದ್ದೋ ಒಬ್ಬಳು ಪತ್ನಿ, ಅಂತ ಹೆಣ್ಣು ಮಗಳನ್ನು ಬಲಾತ್ಕಾರವಾಗಿ ಅಪಹರಿಸಿದಂತೆ. ಹೀಗೆ ಬೇಡದ್ದೆಲ್ಲ ಮಾಡ್ತಾ ಇಲ್ಲ. ಇವನು ಚಿಕ್ಕಂದಿನಿಂದಲೂ ಕೂಡ ಇವನ ಸ್ವಭಾವವೇ ಹೀಗೆ ಆಯ್ತು. ಬಾಲ್ಯದಿಂದ ಕೂಡ ಹೇಗೆ, ಲೋಭಾಚ್ಯ ಮೋಹಾಚ್ಯ, ಒಂದು ಲೋಭ, ಒಂದು ಮೋಹ, ಇನ್ನೊಂದು ಅತಿಯಾದ ಚಟ. ಹೀಗೆ ಚಾಪಲ್ಯಕ್ಕೆ ತಾನು ತುತ್ತಾಗಿದ್ದ. ಹಾಗಾಗಿ ಕಾಮಾಂಧನಾಗಿದ್ದ. ಕಾಮಾತುರಾನ ನ ಭಯಂ ನ ಲಜ್ಜ. ಅದು ಕಾಮ ಆವರಿಸಿದ್ರೆ ಏನಾಗುತ್ತದೆ ಅಂತ ಗೊತ್ತಾಗುವುದಿಲ್ಲ. ಹಾಗಾಗಿ ಒಂದು ಬಾರಿ ಏನು ಮಾಡಿದ ಹೇಳಿದ್ರೆ, ಪಟ್ಟಣದಲ್ಲಿ ಜಹಾರ ಕನ್ಯಾಂ ಕಾಮಾತ್ ಸಹ ಕಸ್ಯಚಿತ್ ಪುರವಾಸಿನ, ಒಬ್ರು ಪೇಟೆಯಲ್ಲಿ ಇದ್ದವರು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ರು. ಮದುವೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅರ್ಧ ಮದುವೆ ಆಗುತ್ತಾ ಉಂಟು. ಆ ಮಂಟಪದಲ್ಲೇ ಕನ್ಯೆಯನ್ನು ಅಧರ್ಮದಿಂದ ಅಪಹಾರ ಮಾಡಿದ. ಈ ರೀತಿಯಾಗಿ ಅಧರ್ಮಯುಕ್ತನಾದ ಮಗನನ್ನು ನೋಡಿ ತ್ರಯ್ಯಾರುಣ, ನೀನು ಮುಂದೆ ನನ್ನ ಮಗನೇ ಅಲ್ಲ, ನೀನು ಹೋಗು ಇಲ್ಲಿಂದ ಅಂತೇಳಿ ಅವರನ್ನು ತ್ಯಾಗ ಮಾಡಿ ಬಿಡ್ತ. ಸಖಾ ಸಪ್ತಪದಿ ಭವ ಅಂತ ಹೇಳಿ ಸಪ್ತ ಪದಿಯನ್ನು ತುಳಿವಾಗಿ ಹೇಳುವ ಮಂತ್ರ. ಇದು 1, 2 ಆಗಿದೆ. 7 ಆಗುವ ಮೊದಲಿಗೂ ಹೊತ್ತುಕೊಂಡು ಹೋಗಿ ಆಗಿದೆ. ಇಲ್ಲಿ ಹೇಳಿದ್ರೆ ಅವಳು ಇಲ್ವೇ ಇಲ್ಲ. ಅಪಧ್ವಂಸೇತಿ ಬಹುಶೋ ವದನ್ ಕ್ರೋಧ ಸಮನ್ವಿತ ಪಿತರಂ ಸೋಬ್ರವೀತ್ಯಕ್ತಃ ಕ್ವಗಚ್ಚಾಮೀತಿ ಮಯಿ ಮುಹುಃ. ತ್ರಯ್ಯಾರುಣ ಅನೇಕ ಬಾರಿ ಸಿಟ್ಟುಕೊಂಡು ಹೀಗೆ ಹೇಳಿದ್ದುಂಟು, ಸತ್ತು ನೀನು ಹೋಗು, ಮನೆ ಬಿಟ್ಟು ಹೋಗು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದುಂಟು. ಅಂದ್ರೆ ಅಪಧ್ವಂಸ, ಒಳಗು ತೊಲಗು ಅಂತೇಳಿ ಬೈದದ್ದುಂಟು. ತಂದೆಯಿಂದ ಬಿಡದಾದ ಇವನು ಏನು ಹೇಳ್ತಾನೆ ಗೊತ್ತಾ, ಪಿತರಂ ಸೋಬ್ರವೀತ್, ಅಪ್ಪನ ಹತ್ರ ಹೇಳಿದ, ಎಲ್ಲಿಗೆ ಹೋಗುದು ನಾನು, ಎಲ್ಲಿಗೆ ಹೋಗುದು, ಹೋಗು ಹೇಳಿದ್ರೆ ನಾನು ಎಲ್ಲಿಗೆ ಹೋಗುದು ಅಂತ ಇವಾಗ ಕೇಳ್ತಾ ಇದ್ದು. ತಂದೆಯ ಬಳಿಗೆ ಕೇಳಿ ಕ್ವಗಚ್ಚಾಮಿ, ನಾನೆಲ್ಲಿಗೆ ಹೋಗಬೇಕು, ನಾನೆಲ್ಲಿಗೆ ಹೋಗಬೇಕು ಅಂತ. ಅಂದ್ರೆ ನಾನು ಹೋಗೋದಿಲ್ಲ ಎನ್ನುವ ಅರ್ಥವೂ ಹೌದು. ಆಗ ಪಿತಾ ತ್ವೇನ ಮಥೋವಾಚ ಶ್ವಪಾಕೈ ಸಹ ವರ್ತಯ ನಾಹಂ ಪುತ್ರೇಣ ಪುತ್ರಾರ್ಥಿ ತ್ವಯಾದ್ಯ ಕುಲಪಾಂಸನ. ತಂದೆಯಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ, ಚಂಡಾಲರ ಜೊತೆಗೆ ನೀನು ಹೋಗಿ ಬದುಕು, ಕುಲ ಕಳಂಕ ನೀನು ನನ್ನ ಮಗ ಅಲ್ಲ, ನಿನ್ನನ್ನು ಮಗ ಅಂತ ನಾನು ಸ್ವೀಕರಿಸೋದಿಲ್ಲ, ನೀನು ಚಂಡಾಲನಾಗಿ ಹೋಗು ಅಂತ ಹೇಳ್ತಾನೆ. ಅಲ್ಲಿ ಭಾಗವತದಲ್ಲಿ ಬ್ರಾಹ್ಮಣ ಪುತ್ರಿಯನ್ನು ಸತ್ಯವ್ರತ ತಾನು ಅಪಹಾರ ಮಾಡಿದಾಗ ವಶಿಷ್ಠರು ಅವರ ಮಕ್ಕಳು ಎಲ್ಲ ಇವನಿಗೆ ಚಂಡಾಲನಾಗುವಂತ ಶಾಪ ಕೊಟ್ರು ಅಂತ ಬಂದಿದೆ. ಇಲ್ಲಿ ಈತನೇ ಹೇಳ್ತಾ ಇದ್ದಾನೆ, ನೀನು ಚಂಡಾಲರೊಟ್ಟಿಗೆ ಹೋಗಿ ಬದುಕು, ನಾನು ನಿನ್ನ ಬಿಟ್ಟಿದ್ದೇನೆ ಅಂತ ಹೇಳಿ. ಈ ರೀತಿಯಾಗಿ ಹೇಳಿದ್ದೆ ತಡ. ಇತ್ಯುಕ್ತ ಸ ನಿರಕ್ರಾಮಾನ್ ನಗರಾದ್ ವಚನಾತ್ ಪಿತುಃ ನಚತಂ ವಾರಯಾಮಾಸ ವಶಿಷ್ಠೋ ಭಗವಾನ್ ಋಷಿ. ಈ ರೀತಿ ಆಗುವಾಗ ಸತ್ಯವ್ರತ ತಂದೆಯ ಮಾತಿನಿಂದ ಊರಿನಿಂದ ಹೊರಗೆ ಆಗ ಕುಲಗುರುಗಳಾದಂತಹ ವಶಿಷ್ಠರಿದ್ರು. ಅವರು ನಚತಂ ವಾರಯಾಮಾಸ, ತಡಿಲಿಲ್ಲ. ನೋಡಿ, ಕೆಲವೆಲ್ಲ ಹಾಗೆ ನಿಷ್ಠೂರಕ್ಕೆ. ಇವರು ಏನು ಮಾತಾಡಲಿಲ್ಲ ಅಂತ ಇವರಿಗೆ ವಶಿಷ್ಠನ ಮೇಲೆ ಸಿಟ್ಟು ಬಂದು ಬಿಟ್ಟಿದೆ. ಯಾರಿಗೆ? ಸತ್ಯವ್ರತನಿಗೆ. ಸತ್ಯವ್ರತಸ್ತಾತ ಶ್ವಪಾಕವಾಸತಾಂತಿಕೆ ಪಿತ್ರ ತೆಕ್ಕೋ ವಸದ್ಧೀರ ಪಿತಾಪ್ಯಸ್ಯ ವರಯ್ಯಯೌ. ಕೂಡಲೇ ಸತ್ಯವ್ರತ ಚಂಡಾಲರ ಮನೆಯಲ್ಲಿ ತನ್ನ ತಂದೆಯ ಮಾತಿನಂತೆ ತ್ಯಾಗ ಮಾಡಿ ಹೊರಗೆ ಹೋಗಿ ವಾಸ ಮಾಡಲಿಕ್ಕೆ ಶುರು ಮಾಡಿದ. ನಿನಗೆ ಬಹಳವಾದಂತ ದುಃಖ ಆಯ್ತಂತೆ. ಅಲ್ಲ, ವಶಿಷ್ಠರೆಲ್ಲ ದೊಡ್ಡ ದೊಡ್ಡ ಕಲ್ತವರಿದ್ರು, ಅವರು ಕೂಡ ನನ್ನನ್ನು ಒಂದು ಮಾತಿಗೂ ಬೇಡ ಮಾರೆ, ನೀನು ಇಲ್ಲು ಮಾರೆ, ತೊಂದರೆ ಇಲ್ಲು ಮಾರೆ ಅಂತ ಹೇಳಲಿಲ್ಲ. ಅವರು ಕೂಡ ಮಾತಾಡಲಿಕ್ಕೆ ಕೂತ್ರಲ್ವಾ ಅಂತೇಳಿ ಅವನಿಗೆ ಬಹಳ ಸಿಟ್ಟು ಬಂತು. ಅಂತೂ ಇಂದು ಬಹಳ ದುಃಖಿತನಾದ ತ್ರಿಯಾರುಣ ತಾನು ಕಾಡಿಗೆ ಹೊರಡ್ತಾನೆ. ಯಾಕೆ ತ್ರಿಯಾರುಣ ಕಾಡಿಗೆ ಹೊರಟ ಕೇಳಿದ್ರೆ, ಇಂಥ ಮಗನನ್ನು ನಾನು ಪಡೆದಲ್ಲ, ಇವನು ಹೋಗಿ ಚಾಂಡಾಲರ ಜೊತೆಗೆ ಇರ್ತಾನಲ್ಲ, ಇಂಥವನನ್ನು ನಾನು ಬಿಟ್ಟ ಮೇಲೆ ಇನ್ನು ನನಗೆ ಲೋಕದಲ್ಲಿ ಏನು ಆಸಕ್ತಿ? ಮಗನನ್ನು ಬಿಟ್ಟಾಯಿತು, ಇನ್ನು ಲೋಕವನ್ನೇ ಬಿಡಬೇಕು. ಹಾಗಾದ್ರೆ ಏನು ಮಾಡುವ? ಎಲ್ಲ ಸರ್ವತಂಗ ತ್ಯಾಗಿಯಾಗಿ ನಾನು ಕಾಡಿಗೆ ಹೋಗ್ತೇನೆ ಅಂತ ತ್ರಿಯಾರುಣ ತಾನು ಕಾಡಿಗೆ ಹೋಗ್ತಾನೆ. ತಸ್ಯ ತಸ್ಮಿನ್ ವಿಷಯೇ ನಾಮಸರ್ಪತ್ ಪಾಕಜಾತನಃ ಸಮಾನ್ ದ್ವಾದಶ ರಾಜೇಂದ್ರ ತೇನ ಧರ್ಮೇಣ ವೈತದ. ಸತ್ಯವ್ರತ ಅಂತ ಮಹಾಪಾಪಿಷ್ಠ ಈತ. ಹೀಗೆ ಅಧರ್ಮದಲ್ಲಿ ತಾನು ವರ್ತಿಸ್ತಾ ಇರೋದ್ರಿಂದ ಇಂದ್ರದೇವ ಏನ್ ಮಾಡಿದ್ರು, ಎಫೆಕ್ಟ್ ಹೇಗಾಗ್ತದೆ ಅಂತ ಕೊಡ್ತಾರೆ. ದ್ವಾದಶ ರಾಜೇಂದ್ರ 12 ವರ್ಷ ಅಧರ್ಮ ಭೂಯಿಷ್ಠವಾದ ಪ್ರದೇಶ ಆದದ್ರಿಂದ ಮಳೆ ಬರಲಿಲ್ಲ. ನೋಡಿ, ಹಾಗಾದ್ರೆ ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಕೇಳಿದ್ರೆ ಸಜ್ಜನರು ಅನುಷ್ಠಾನ ಮಾಡ್ತಾ ಇರ್ಬೇಕು. ಮಾಡಲಿಲ್ಲ ಹೇಳಿದ್ರೆ ಅದ್ರ ಎಫೆಕ್ಟ್ ಲೋಕದಲ್ಲಿ ಆಗ್ತದೆ. ಹಾಗಾಗಿ 12 ವರ್ಷ ಮಳೆ ಬರ್ತಿಲ್ಲ. ತಾರಾಂತು ತಸ್ಯ ವಿಷಯೇ ವಿಶ್ವಾಮಿತ್ರೋ ಮಹಾತಪಃ ಸನ್ಯಸ್ಯ ಸಾಗರಾಂತೆ ವೈ ಚಚಾರ ಪರಮಂತಪಃ. ಆಗ ವಿಶ್ವಾಮಿತ್ರರು ಇದ್ರು, ಅವರು ತಪಸ್ಸನ್ನು ಮಾಡ್ತಾ ಇದ್ರು.
ಚಂಡಾಲ ಮನೆಯಲ್ಲಿ ವಾಸ ಮಾಡುವಂತ ಈ ಸತ್ಯವ್ರತನ ಬಳಿಗೆ ಬಂದರು. ತಮ್ಮ ಮಕ್ಕಳನ್ನು ಸಾಕ್ಲಿಕ್ಕೆ ಬಹಳ ಕಷ್ಟಪಟ್ಟರು. ಯಾಕೆ? ಆಗ ಮಳೆ ಬೆಳೆ ಇರಲಿಲ್ಲ. ವಿಶ್ವಾಮಿತ್ರರು ಏನ್ ಮಾಡ್ತಾರೆ, ತನ್ನ ಹೆಂಡತಿಯನ್ನು ಇವನ ಹತ್ರ ನ್ಯಾಸವಾಗಿ ಕೊಟ್ಟು ತಾನು ಸಮುದ್ರದ ತೀರದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡಲಿಕ್ಕೆ ತೊಡಗಿದ್ರು. ಯಾರು? ವಿಶ್ವಾಮಿತ್ರರು. ಸನ್ಯಸ್ಯ ಸಾಗರಾಂತೇವೈ ಚಚಾರ ಪರಮಂ ತಪಃ. ತಾನು ಮಗಳ ಹೆಂಡತಿಯನ್ನು ಬಿಟ್ಟು ಇವನ ಸುಪರ್ದಿಯಲ್ಲಿ ಬಿಟ್ಟು ತಾನು ತಪಸ್ಸಿಗೆ ತೊಡಗಿದರು. ತಸ್ಯ ಪತ್ನಿ ಗಲೆ ಬದ್ಧ್ವಾ ಮಧ್ಯಮಂ ತ್ರಮೌರಸಂ ಶೇಷಯೋರು ಭರಣಾರ್ಥಾಯ ವಿಕ್ರೀಣಾದ್ ಘೋಷತೇನವಿ. ಇವಳು ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ವಿಶ್ವಾಮಿತ್ರರು ತಮ್ಮ ಹೆಂಡತಿಯನ್ನು ಬಿಟ್ಟು ತಾವು ತಪಸ್ಸಿಗೇನು ಹೊರಟರು. ಇವಳಿಗೆ ಜೀವನ ಹೇಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಒಂದಿಷ್ಟು ಮಕ್ಕಳು ಒಂದು ಮಗನನ್ನು ತನ್ನ ಗಲೆ ಬದ್ಧ್ವ ಕುತ್ತಿಗೆಯಲ್ಲಿ ಬಟ್ಟೆಯಲ್ಲಿ ಅವನನ್ನು ಕುಟ್ಟಿಕೊಂಡು ಶೇಷಯೋರ್ ಭರಣ ವಿಕ್ರೀಣ ಘೋಷತೇನವಿ. ಯಾರಾದ್ರೂ ಮಕ್ಕಳು ಬೇಕಾ, ಮಗ ಬೇಕಾ, ಕೆಲಸಕ್ಕೆ ಜನ ಬೇಕಾ ಅಂತ ಕೇಳಿ, ಈ ಹುಡುಗನನ್ನು ನಾನು ಮಾರ್ತೇನೆ ಅಂತ, ಮಧ್ಯಮದವನನ್ನು ಮಾರ್ತೇನೆ ಅಂತ. ಯಾಕೆ ಕೇಳಿದ್ರೆ ಇನ್ನೂ ನನ್ನ ಮಕ್ಕಳಿದ್ದಾವೆ, ಅವುಗಳನ್ನೆಲ್ಲ ನಾನು ಸಾಕಬೇಕು. ಆ ಮಕ್ಕಳನ್ನು ಸಾಕುವುದಕ್ಕೋಸ್ಕರ ಈ ಮಗನನ್ನು ನಾನು ಮಾರ್ತೇನೆ. ಎಷ್ಟದರದ್ದು ಮೌಲ್ಯ ಅಂತ ಕೇಳಿದ್ರೆ ಘೋಷತೇನವೈ, 100 ದನ ಕೊಟ್ಟವರಿಗೆ ಈ ನಾನು ಮಗನನ್ನು ಕೊಡ್ತೇನೆ ಅಂತ 100 ದನಕ್ಕೆ ಈ ಮಗನನ್ನು ಮಾರಲಿಕ್ಕೆ ಹೊರಟಿದ್ದಾಳೆ. ತಂತೋ ಬದ್ಧನ್ ಗಡೇ ದೃಷ್ಟ ವಿಕ್ರೀಣಂದಂ ನೃಪಾತ್ಮಯ ಮಹರ್ಷಿ ಪುತ್ರಂ ಧರ್ಮಾತ್ಮ ಮೋಕ್ಷಯಾಮಾಸ ಭಾರತ. ಅದನ್ನು ಈ ಸತ್ಯವ್ರತ ರಾಜ ನೋಡಿದ. ಅವನಿಗೆ ಈ ದೃಶ್ಯ ಕಂಡು ಬಹಳ ಮನಸ್ಸು ಕರಗಿ ಹೋಗುತ್ತೆ. ಎಲ್ಲಿಯಾದ್ರೂ ಮಕ್ಕಳನ್ನು ಸಾಕ್ಲಿಕ್ಕಾಗ್ಲಿಲ್ಲ ಹೇಳಿ ಒಂದು ಮಗನನ್ನು ಮಾರಿ ಬೇರೆ ಮಕ್ಕಳನ್ನು ತಾನು ಸಾಕ್ತೇನೆ ಅಂತ ಹೇಳುವಂಥದ್ದುಂಟಲ್ಲ. ಹಾಗಾಗಿ ಸತ್ಯವ್ರತ ರಾಜ ತಾನೇನು ಮಾಡ್ತಾನೆ ಹೇಳಿದ್ರೆ, ಆ ಬ್ರಹ್ಮರ್ಷಿ ಪುತ್ರ ಅಂತ ಗೊತ್ತದ್ದು ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ, ಅಂದ್ರೆ ಬಿಡಿಸ್ತಾರೆ. ಸತ್ಯವ್ರತೋ ಮಹಾಬಾಹೋ ಭರಣಂ ಶೈವತೋ ಕರೋತ್ ವಿಶ್ವಾಮಿತ್ರಸ್ಯ ತುಷ್ಟ್ಯರ್ಥಂ ಅನುಕಂಪಾರ್ಥಮೇವ ಚ. ಹೀಗಾಗಿ ಸತ್ಯವ್ರತ ರಾಜ ಆ ಮಗುವಿನ ರಕ್ಷಣೆಯನ್ನು ಮಾಡ್ತಾನೆ. ಅವನಿಗೆ ಗಾಲವ ಅಂತ ಹೆಸರು. ಗಾಲವ ಅಂತ ಋಷಿ ಆಗ್ತಾನೆ. ಮುಂದೆ ಕಂಠದಲ್ಲಿ ಇಟ್ಟು, ಅಲ್ಲ ಹೀಗೆಲ್ಲ ಉಂಟ, ಯಾರಾದ್ರೂ ಮಕ್ಕಳನ್ನು ಕುತ್ತಿಗೆಯಲ್ಲಿಟ್ಟು ಮಾರ್ತಾರ ಕೊಂಡೋಗ್ತಾರೆ ಕೇಳಿದ್ರೆ, ನೀವು ರಸ್ತೆ ಕೆಲಸ ಮಾಡುವವರನ್ನು ನೋಡ್ತೀನಿ. ನಮ್ಮಲ್ಲಿ ಬಾಗಲಕೋಟೆ ಬಿಜಾಪುರದವರೆಲ್ಲ ಒಂದು ಬಟ್ಟೆಯನ್ನು ಕಟ್ಟಿ ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಆ ಬಟ್ಟೆಯಲ್ಲಿ ಕುಳ್ಳಿರಿಸಿ ತಾವು ರಸ್ತೆಯ ಕೆಲಸವನ್ನು ಮಾಡ್ತಾರೆ. ಈಗ ಸ್ವಲ್ಪ ಪಾಶ್ ಅಂತ ಕೇಳಿದ್ರೆ ನೀವು ಸಿಟಿಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಹೋದ್ರೆ ಗೊತ್ತಾಗ್ತದೆ, ಅದು ಬೇರೆ ಬೇರೆ ಬ್ಯಾಗ್ ಎಲ್ಲ ಇರ್ತದೆ, ಅದರಲ್ಲಿ ಮಕ್ಕಳು ಇರ್ತಾರೆ. ಅದೇ ರೀತಿಯಾಗಿ ಇವಳು ಕುತ್ತಿಗೆಯಲ್ಲಿ ಬಟ್ಟೆ ಕಟ್ಟಿಕೊಂಡು ಮಗುವನ್ನು ಮಾರ್ಲಿಕ್ಕೆ ಹೊರಟಿದ್ಲು. ಆ ಕಾಲ ಕಷ್ಟ ಇತ್ತು. ಹಾಗಾಗಿ ಇವ ತಡಿತಾನೆ. ತಡೆದು ಏನು ಮಾಡ್ತಾನೆ, ಭಾಗವತ ಕೊಡತ್ತೆ. ಏನು ಕೇಳಿದ್ರೆ, ಒಂದು ವಶಿಷ್ಠರ ಆಶ್ರಮದಲ್ಲಿದ್ದ ದನವನ್ನು ತುಂಡು ಮಾಡಿ ಅದರದ್ದು ಆಹಾರವನ್ನು ಕೊಟ್ಟು ಈ ಹೆಂಡತಿ ಮತ್ತೆ ಮಕ್ಕಳನ್ನು, ವಿಶ್ವಾಮಿತ್ರರ ಹೆಂಡತಿ ಮಕ್ಕಳನ್ನು ಸಾಕಿದವ ಸತ್ಯವ್ರತ ಅಂತ ಹೇಳಿ. ಹಾಗಾಗಿ ಆ ತ್ರಿಶಂಕು ಅಂತ ಅವನಿಗೆ ಇನ್ನೊಂದು ಹೆಸರು. ಮುಂದೆ ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ದಾಕ್ಷಿಣ್ಯ ಏನ್ ಕೇಳಿದ್ರೆ ಇದೇ ಕಾರಣ. ನಾನು ಇಲ್ಲದಾಗ ಹೆಂಡತಿ ಮಕ್ಕಳನ್ನು ನೋಡಿಕೊಂಡವ ಈತ, ಹಾಗಾಗಿ ಇವನ ಇಚ್ಛೆ ಈಡೇರಿಸಬೇಕು, ನಾನು ಸ್ವರ್ಗಕ್ಕೆ ಕಳಿಸಬೇಕು ಅಂತ ಹೇಳಿ ತಾನು ತ್ರಿಶಂಕು ಸ್ವರ್ಗವನ್ನು ಮಾಡಲಿಕ್ಕೆ ಇದೆಲ್ಲ ಕಾರಣ ಆಗಿ ಬಿಡ್ತದೆ ಅಂತ ಕೊಡ್ತಾರೆ. ಹಾಗಾಗಿ ಸತ್ಯವ್ರತ ರಾಜ ಮಗುವಿನ ರಕ್ಷಣೆಯನ್ನು ಮಾಡಿ ವಿಶ್ವಾಮಿತ್ರರ ಅನುಕಂಪದಿಂದಾಗಿ ತಾನು ಅವರನ್ನು ಸಂತೋಷಗೊಳಿಸ್ತಾನೆ. ಸೋ ಅಭವದ್ ಗಾಲವೋ ನಾಮ ಗಲಬಂಧಾನ್ ಮಹಾತಪಃ ಮಹರ್ಷಿ ಕೌಶಿಕಾತ್ತಾತ ತೇನ ವೀರೇಣ ರಕ್ಷಿತ. ಹೀಗೆ ಗಾಲವ ಅಂತ ಆ ಹುಡುಗನಿಗೆ ಹೆಸರು ಬರುತ್ತೆ. ಕೌಶಿಕನಿಗೆ ಅಂದ್ರೆ ವಿಶ್ವಾಮಿತ್ರರಿಂದ ತಾನು ಮಗುವನ್ನು ಪಡೆದು ಅವರನ್ನು ರಕ್ಷಣೆ ಮಾಡಿದವ. ಹಾಗಾಗಿ ಮುಂದೆ ವಿಶ್ವಾಮಿತ್ರನನ್ನು ಕಷ್ಟದಿಂದ ಬಿಡುಗಡೆ ಮಾಡಿದವ ಎನ್ನುತ್ತ ಅನುಕಂಪವನ್ನು ವಿಶ್ವಾಮಿತ್ರರ ತಾನು ಪಡ್ಕೊಳ್ತಾನೆ. ಶ್ರೀ ವೈಶಂಪಾಯನ ಉವಾಚ ಸತ್ಯವ್ರತಸ್ತು ಭವ್ಯಾ ಚ ಕೃಪಯಾ ಸ ಪ್ರತಿಜ್ಞೆಯ ವಿಶ್ವಾಮಿತ್ರ ಕಡತ್ರಂತದ್ಭಾರ ವಿನಯೇ ಸ್ಥಿತಃ. ಸತ್ಯವ್ರತ ರಾಜ ವಿಶ್ವಾಮಿತ್ರರ ಮೇಲಿನಿಂದ ಭಕ್ತಿಯಿಂದ, ಅಥವಾ ವಿಶ್ವಾಮಿತ್ರರ ಹೆಣ್ಣು ಅವಳು ಹೆಂಡತಿ ಅಂತ ವಿನಯದಿಂದ ಕೂಡಿದವಾಗಿ ವಿಶ್ವಾಮಿತ್ರರ ಪತ್ನಿಯನ್ನು ರಕ್ಷಿಸಿದ. ಹತ್ವಾ ಮೃಗಾನ್ ವರಾಹಾಂಶ್ಚ. ಹಾಗಾಗಿ ಕೆಲವು ಕೆಟ್ಟ ಗುಣಗಳಿರ್ಬೋದು, ಆದ್ರೆ ಕೆಟ್ಟವರಲ್ಲಿಯೂ ಒಳ್ಳೆ ಗುಣಗಳೂ ಇರ್ತದೆ. ಇಲ್ಲದ್ರೆ ಪಾಪ ಇವರ ಹೆಂಡತಿಯನ್ನು ಯಾಕೆ ಇವ ಸಾಕಬೇಕಿತ್ತು, ಆದ್ರೂ ಕೂಡ ಧರ್ಮ ಎನ್ನುವಂಥದ್ದು ಇರ್ತದೆ. ಹಾಗಾಗಿ ಇವು ಕಷ್ಟಪಡ್ತಾ ಇದ್ದಾರಲ್ಲ ಅಂತ ರಕ್ಷಣೆ ಮಾಡಿದ್ದಾನೆ. ಹತ್ವಾ ಮೃಗಾನ್ ವರಾಹಾಂಶ್ಚ ಮಹಿಷಾಂಶ್ಚ ವನೇಕರಾನ್ ವಿಶ್ವಾಮಿತ್ರ ಶ್ರಮಾಭ್ಯಾಸೆ ಮಾಂಸಂ ತದ್ದಬಂಧತ. ಸತ್ಯವ್ರತ ಏನು ಮಾಡಿದ, ಇವರನ್ನು ಸಾಕುವುದಕ್ಕೋಸ್ಕರ ಕಾಡಿನಲ್ಲಿಂದ ಓಡಾಡ್ತಾ ಇದ್ದ. ಕಾಡಿನಲ್ಲಿ ಓಡಾಡಿ ಅಲ್ಲಿದ್ದ ಜಿಂಕೆ, ಕಾಡು ಹಂದಿ, ಕಾಡೆಮ್ಮೆಗಳನ್ನೆಲ್ಲ ಕೊಂದು ಅವುಗಳ ಮಾಂಸದಿಂದ ವಿಶ್ವಾಮಿತ್ರರ ಆಶ್ರಮದಲ್ಲಿ ಬಲಿ ತಂದು ಇಡ್ತಾ ಇದ್ದ. ಪಾಪ ಇವರು ಆಹಾರ ಸಿಕ್ಕಿತಲ್ಲ ಅಂತ ಅದನ್ನು ಸ್ವೀಕಾರ ಮಾಡ್ತಾ ಇದ್ರು.
ಉಪಾಂಶಂ ವ್ರತಮಾಸ್ಥಾಯ ದೀಕ್ಷಾಂ ದ್ವಾದಶವಾರ್ಷಿಕೀಂ ಪಿತರ್ನಿಯೋಗಾದ ವಸತನ್ ತಸ್ಮಿನ್ ವನಗತೇಂದ್ರತೆ. ಸತ್ಯವ್ರತ ತಾನು ಹೀಗೆ ಮಾಡ್ತಾ ಇದ್ರೆ ರೇಯಾರುಣ ಎನ್ನುವ ತಂದೆ ಕಾಡಿನಲ್ಲಿ ಹೋಗಿ 12 ವರ್ಷ ತಾನು ತಪಸ್ಸನ್ನು ಮಾಡ್ತಾ ಇದ್ದ. ಆತ ಕಾಡಿನಲ್ಲಿರುವಾಗ ಉಪಾಂಶು ವ್ರತದ ದೀಕ್ಷೆಯನ್ನು ತೊಟ್ಟಿದ್ದ ಅಂತ ಕೊಡ್ತಾರೆ. ಉಪಾಂಶು ಅಂದ್ರೆ ಮೆಲ್ಲಗೆ ಅಂತ ಅರ್ಥ. ಜಪದ ಒಂದು ವಿಭಾಗ, ಮಾತಾಡ್ಲಿಕ್ಕಿಲ್ಲ, ತುಟಿಯಿಂದ ಹೊರಗೆ ಶಬ್ದ ಬರ್ಲಿಕ್ಕಿಲ್ಲ, ಒಳಗಿನಿಂದಲೇ ಹೇಳುವಂಥದ್ದು. ನಾಲಗೆ ಮತ್ತೆ ತುಟಿಯನ್ನು ಅಲ್ಲಾಡಿಸಿ ಹೇಳುವಂಥದ್ದು. ಅಂದ್ರೆ ಮನಸ್ಸಿನಲ್ಲಿ ಇಟ್ಟು ತಾನು ಜಪ ಮಾಡುವುದಕ್ಕೆ ಉಪಾಂಶು ಅಂತ ಹೇಳ್ತಾನೆ. ಹಾಗಾಗಿ 12 ವರ್ಷ ಯಾರತ್ರವೂ ಮಾತಾಡದೆ ಅಂತಹ ಉಪಾಂಶು ವ್ರತದಲ್ಲಿ ಇದ್ದ ರ್ಯಾರುಣ ಅಂತ ಕೊಡ್ತಾರೆ. ಅಯೋಧ್ಯಾಂ ಜೈವರಾಷ್ಟ್ರಂಚ ತಥೈವ ಅಂತಃಪುರಂ ಯಾಜ್ಯೋಪಾಧ್ಯಾಯ ಸಂಬಂಧ ಶಿಷ್ಟ ಪರ್ಯರಕ್ಷದ. ಇಕ್ಷ್ವಾಕು ವಂಶದ ಸಂಬಂಧದಿಂದ ರಕ್ಷಣೆಯನ್ನು ಮಾಡಿದವ ಇವ ಅಂತ ಹೇಳ್ತಾರೆ ರಾಜ. ಹೇಗೆ? ಅಯೋಧ್ಯೆ ಎನ್ನುವಂಥದ್ದು ರಾಷ್ಟ್ರ. ಹಾಗಾಗಿ ರಾಷ್ಟ್ರ ರಾಜಧಾನಿ ವ್ಯವಸ್ಥೆಯನ್ನು ಅಂತಃಪುರದಲ್ಲಿ ವಿಶಿಷ್ಟ ಋಷಿಗಳನ್ನು ಇಟ್ಟು ಯಾಜ್ಯ ಉಪಾಧ್ಯಾಯನು ಆಗಿರುವುದರಿಂದ ಆ ರಕ್ಷಣೆಯನ್ನು ಮಾಡ್ತಾ ಇದ್ದ ನಗರವನ್ನು ಅಂತ ಕೊಡ್ತಾರೆ. ಸತ್ಯವ್ರತಸ್ತು ಬಾಲ್ಯಾಚ್ಯ ಭಾವಿನೋರ್ಥಸ್ಯ ವೈಬಲಾತ್ ವಶಿಷ್ಠೆ ಅಭ್ಯಧಿಕಂ ಮನ್ಯಂ ಧಾರಯಾಮಾಸ ವೈತದ. ಸತ್ಯವ್ರತ ತನ್ನ ಚಿಕ್ಕಂದಿನಿಂದಲೂ ಕೂಡ ಮುಂದೆ ಆಗುವ ಏನು ಲಾಭ ನನಗೆ ಅಂತ ಆಲೋಚನೆ ಮಾಡ್ತಾ ಇದ್ದ. ಭಾವಿನೋರ್ಥಸ್ಯ ವೈಬಲ, ಹಾಗಾಗಿ ತನಗೇನು ಲಾಭ ಅಂತ ಕಾಯ್ತಾ ಇದ್ದವ. ಈಗ ತನ್ನ ರಾಜ್ಯವನ್ನು ಯಾವುದೋ ವಶಿಷ್ಠ ಋಷಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ರಾಜ್ಯಭಾರವನ್ನು ನೋಡಿಕೊಳ್ತಾ ಇದ್ದಾರೆ ಅಂತಾದಾಗ ವಶಿಷ್ಠೇ ಭ್ಯಧಿಕಂ ಮನ್ಯಂ ಧಾರಯಾಮಾಸ. ಮತ್ತೆ ಸಿಟ್ಟು ಇವರಿಗೆ ಏರತ್ತೆ. ನಮ್ಮ ರಾಜ್ಯ ನಮ್ಮ ತಲೆತಲಾಂತರದ ಬಂದದ್ದು, ಪಾಪ ವಶಿಷ್ಠರು ನೋಡಿಕೊಳ್ತಾರೆ, ಏನೂ ಸಂಬಂಧ ಇಲ್ಲದವರು ಇವರು ನೋಡಿಕೊಳ್ತಾರೆ ಅಂತ ಹೇಳಿ ಇವನಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ದ್ವೇಷ ಆಯಿತು. ಯಾರ ಹತ್ರ? ವಶಿಷ್ಠರ ಹತ್ರ. ಒಂದು ಸಿಟ್ಟು ಏನು, ತಾನು ಅನುಭವಿಸಬೇಕಾದಂತಹ ರಾಜ್ಯವನ್ನು ಈತ ಅನುಭವಿಸ್ತಾ ಇದ್ದಾನೆ ಅಂತಾದ್ರೆ. ಇನ್ನೊಂದು ಏನು ಸಿಟ್ಟು ಕೇಳಿದ್ರೆ, ನಾನು ಅವತ್ತು ಕಾಡಿಗೆ ನನ್ನನ್ನು ಅಪ್ಪ ಕಳಿಸುವಾಗ ಈತ ತಡಿಲೇ ಇಲ್ಲಲ್ಲ ಅಂತ ವಶಿಷ್ಠರ ಮೇಲೆ ಸಿಟ್ಟು. ಪಿತ್ರಾತುತಂ ತದಾ ರಾಷ್ಟ್ರ ಪ್ರತ್ಯಕ್ತಂ ತದಾತ್ಮಜಾಂ ನವಾರಯಾಮಾಸ ಮುನಿ ವಶಿಷ್ಠ ಕಾರಣೇನವೈ. ಇವರಿಗೆ ತಡಿಬೋದಿತ್ತು, ಇವರು ಪುರೋಹಿತರು, ಇವರು ಹೇಳಿದ್ದನ್ನು ನನ್ನ ಅಪ್ಪ ಕೇಳ್ತಾ ಇದ್ದ, ಆದರೂ ಇವರು ತಡೀಲಿಲ್ಲ. ಹಾಗಾಗಿ ವಶಿಷ್ಠರ ಮೇಲೆ ಬಹಳವಾದ ಕೋಪ ಬಂತು. ಪಾಣಿಗ್ರಹಣ ಮಂತ್ರಾಣ ನಿಷ್ಠಾ ಸ್ಯಾತ್ ಸಪ್ತಮೇ ಪದೇ ನತ ಸತ್ಯಂ ವ್ರತಸ್ತಸ್ಮಾತ್ ಧೃತವಾನ್ ಸಪ್ತಮೇ ಪದೇ ಜ್ಞಾನಂ ಧರ್ಮಂ ವಶಿಷ್ಠತ್ವ ನಮಾಂ ಪ್ರಾತೀತಿ ಭಾರತ ಸತ್ಯಂ ವ್ರತಸ್ತದಾರೋಷಂ ವಶಿಷ್ಠೇನ ಸಮಾಕರೋ. ತಾಳಿ ಕಟ್ಟಿದ ಮಾತ್ರಕ್ಕೆ ಮದುವೆ ಆಗುವುದಿಲ್ಲ. ಸಪ್ತಪದಿಯಾಗಿ ನಾನು ತುಳಿದು ಅಗ್ನಿಯಿಂದ ಸಮ್ಮುಖದಲ್ಲಿ ಕೈ ಹಿಡಿದ್ರೆ ಮಾತ್ರ ನಾನು ಮದುವೆ ಅಂತಾಗುದು. ಅಲ್ಲಿ ಹೇಳ್ತಾರೆ, ತನ್ನ ಗೋತ್ರವನ್ನು ತ್ಯಜಿಸಿ ಪತಿಗೋತ್ರಕ್ಕೆ ಹೋಗಬೇಕು. ಹಾಗಾದ್ರೆ ಸಪ್ತಪದಿ ಮುಗಿಸಿ ಪಾಣಿಗ್ರಹಣ ಹೋಮ ಮಾಡಿದ ನಂತರ ಅದೆಲ್ಲ ಆಗುವಂಥದ್ದು. ಆದರೆ ಇವಳ ಮದುವೆಯೇ ಆಗಿರಲಿಲ್ಲ. ಅದಕ್ಕಿಂತ ಮೊದಲು ತಾನು ಅವಳನ್ನು ಅಪಹರಣ ಮಾಡಿದ್ದು. ಹಾಗಾಗಿ ವಿವಾಹ ಧರ್ಮ ಸೂಕ್ಷ್ಮವಾಗಿ ನೋಡಿದ್ರೆ ಇವರು ಹೇಳಬೇಕಿತ್ತು, ಇಲ್ಲ ಇಲ್ಲ ಇನ್ನು ಮದುವೆ ಆಗಲಿಲ್ಲ, ಹಾಗಾಗಿ ಹಿಡ್ಕೊಂಡು ಹೋದದ್ದು ತೊಂದರೆ ಇಲ್ಲ ಅಂತ ಹೇಳಬೇಕಿತ್ತು, ಹೇಳಲಿಲ್ಲ. ನೋಡಿ ಅವರವರ ವರ್ಷನ್ ಹೇಗಿರುತ್ತೆ ಅಂತ. ನಚ ಸತ್ಯಂ ವ್ರತಸ್ತಸ್ಮಾ ಧೃತವಾನ್ ಸಪ್ತಮೇ ಪದೇ ಜ್ಞಾನಂ ಧರ್ಮಂ ವಶಿಷ್ಠತ್ವ ನಮಾಂ ಪ್ರಾತೀತಿ ಭಾರತ ಸತ್ಯವ್ರತ ತದಾರೋಷಂ ವಶಿಷ್ಠೇನ ಸಮಾಕರೋ. ನಾವು ನಮ್ಮ ದೃಷ್ಟಿಯಲ್ಲಿ ಹೇಳಿದ್ರೆ ಸತ್ಯವ್ರತನದು ದೃಷ್ಟಿಕೋನ ಹೇಗೆ ಉಂಟು ಕೇಳಿದ್ರೆ, ನಾನೇನು ಅವಳನ್ನು ಮದುವೆ ಆದವಳನ್ನು ಹೊತ್ತುಕೊಂಡು ಹೋದದ್ದಲ್ಲ, ಇನ್ನು ಮದುವೆ ಪೂರ್ತಿ ಆಗ್ಲಿಲ್ಲ, ಮದುವೆ ಪೂರ್ತಿ ಆದ್ರೆ ಇನ್ನೊಬ್ರು ಹೆಂಡತಿ, ಇದು ಮದುವೆ ಆಗುವ ಮೊದಲೇ ಹೊತ್ಕೊಂಡು ಹೋದದ್ದು. ಆದ್ದರಿಂದ ನಾನು ಮಾಡಿದ್ದು ಧರ್ಮ, ನಾನು ಮಾಡಿದ ಧರ್ಮಕ್ಕೆ ವಶಿಷ್ಠರು ತಡಿಲಿಲ್ಲ ಅಂತ ಅವನದು ಈ ರೀತಿಯಾಗಿ ಆಲೋಚನೆಗಳು ಹೋಗುತ್ತೆ. ಗುಣಬುದ್ಧ್ಯಾತು ಭಗವಾನ್ ವಶಿಷ್ಠ ಕೃತವಾಂಸ್ತಥ ನಚ ಸತ್ಯವ್ರತಸ್ತಾತ ತಮಮಾಂಶಂ ಅಬುಧ್ಯತ ತಸ್ಮಿನ್ ಪರಿತೋಷೋ ಯಹ ಪಿತುರಾಸಿ ಮಹಾತ್ಮನಃ ತೇನ 12 ವರ್ಷಾಣಿ ನಾಮಕರ್ಷತ್ ಪಾಕಜಾತನಃ ತೇನ ತ್ವಿದಾನೀಂ ವಹತ ದೀಕ್ಷಾಂತಾಂ ದುರ್ಲಭಾಂ ಭವಿ ಕುಲಸ್ಯ ನಿಸ್ಪೃತಿಸ್ತಾತ ಕೃತಾಯೇನ ಭವಿಷ್ಯತಿ. ಗತಂ ವಶಿಷ್ಠೋ ಭಗವಾನ್ ಪಿತ್ರಾ ತ್ಯಕ್ತಂ ನ್ಯಮಾರಯತ್ ಅಭಿಷೇಕ್ಯಾಮ್ಯಹಂ ಪುತ್ರಂ ಅಸ್ಯೇತಿ ಮತಿರ್ಮನೆ. ಈ ಸತ್ಯವ್ರತನ ಮನಸ್ಸಿಗೆ ಇದು ಗೊತ್ತಿರಲಿಲ್ಲ ಅಂತ. ಹೇಗೆ? ವಶಿಷ್ಠರು ಹೀಗೆ ಮಾಡ್ಲಿಕ್ಕೆ ಒಂದು ಕಾರಣ ಇತ್ತು. ಗುಣಬುದ್ಧಿಯಾತು ಭಗವಾನ್ ವಶಿಷ್ಠ ಕೃತವಾಂತ. ಈ ಸತ್ಯವ್ರತ ತಾನು ಕಾಡಿಗೆ ಅಂದ್ರೆ ಚಾಂಡಾಲರ ಒಟ್ಟಿಗಿದ್ದಾನೆ. ಅಪ್ಪನಾದ ರ್ಯಾರುಣ ತಾನು ಕಾಡಿಗೆ ಹೋಗಿ ಉಪಾಂಶವಾಗಿ 12 ವರ್ಷ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಮಧ್ಯದಲ್ಲಿ
ಈ ರಾಜ್ಯವನ್ನು ತಾನು ನೋಡಿಕೊಳ್ಳಬೇಕು ಅಂತ ವಶಿಷ್ಠರಿದ್ರು. ಸತ್ಯವ್ರತ ಹಿಂದೆ ಮಾಡಿದ ಯಾವ ಕನ್ಯಾಪರತ್ವಕ್ಕೆ ಪ್ರಾಯಶ್ಚಿತ್ತವಾಗಿ ಏನು ಮಾಡ್ಬೇಕಿತ್ತೀತ? ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡ್ಬೇಕಿತ್ತು. ಆದರೂ ಕೂಡ ವಿಶ್ವಾಮಿತ್ರರ ಭಾರ್ಯೆ ಹೆಂಡತಿಯನ್ನು ಮತ್ತೆ ಮಕ್ಕಳನ್ನು ಈತ ರಕ್ಷಣೆ ಮಾಡಿದ್ದಾನೆ. ಹಾಗಾಗಿ ಸತ್ಯವ್ರತ ಮಾಡಿದ ಅಪರಾಧಕ್ಕೆ ಪರಿಮಾರ್ಜನೆ ಆಗಿದೆ ಅಂತ ವಶಿಷ್ಠರು ತಿಳ್ಕೊಂಡ್ರಂತೆ. ಹಾಗಾಗಿ ಮಗನಲ್ಲಿದ್ದ ತಂದೆಗೆ ಒಂದು ಅಸಂತೋಷ ಇತ್ತು. ಹಾಗಾಗಿ 12 ವರ್ಷ ಕಾಡಿನಲ್ಲಿ ಇದ್ದುಕೊಂಡವ ವ್ರತ ಇತ್ಯಾದಿಗಳನ್ನೆಲ್ಲ ಮಾಡಿದ. ಹಾಗಾಗಿ ಇದೆಲ್ಲವನ್ನು ಇಟ್ಟುಕೊಂಡು ಇಂದ್ರನು 12 ವರ್ಷ ಮಳೆ ಸುರಿಸಿರ್ಲಿಲ್ಲ, ತಪ್ಪಾಗಿದೆ ಅಂತ ಹೇಳಿಕೊಂಡು. ಹಾಗಾದ್ರೆ ಏನು? ಇದೆಲ್ಲವೂ ಕೂಡ ಒಂದು ಕಾಲ ಉಂಟು. ಆ ಕಾಲ ಬಂದಾಗ ದೀಕ್ಷಾವ್ರತನಾಗಿ 12 ವರ್ಷ ಪರ್ಯಂತ ಅನರ್ಥಗಳಿಗೆ ಪರಿಹಾರ ಆಗತ್ತೆ, ಪ್ರಾಯಶ್ಚಿತ್ತ ಆಗತ್ತೆ. ತೇನ 12 ವರ್ಷಾಣಿ ನಾ ವರ್ಷತ್ಪಾಕಜಾತನ. ಅವನು ಯಾಕೆ ಇಂದ್ರ 12 ವರ್ಷ ಮಳೆ ಸುರಿಸಲಿಲ್ಲ ಕೇಳಿದ್ರೆ ಇವನು ಮಾಡಿದ ಅನ್ಯಾಯಕ್ಕೆ ತೇನು ಪಿದಾನಿ ಬಹತ. ಈಗ ಅದೆಲ್ಲವೂ ಕೂಡ ಕ್ಷಯ ಆಗ್ತಾ ಬಂದಿದೆ. ಕರ್ಮ ಒಂದು ತಪ್ಪು ಮಾಡಿದರೆ ಲೈಫ್ ಲಾಂಗ್ ತಪ್ಪೇ ಅವನ ಹತ್ರ ಪರಿಣಾಮ ಇರೋದಿಲ್ಲ. ಆ ಪಾಪ ಅವನು ಅನುಭವಿಸಿ ಖಾಲಿಯಾಗತ್ತೆ. ಹಾಗಾಗಿ ಅನರ್ಥಗಳಿಗೆಲ್ಲ ಪರಿಹಾರ ಆಗತ್ತೆ. ಒಂದಲ್ಲ ಒಂದು ದಿನ ಒಳ್ಳೆ ದಿನ ಬರುತ್ತೆ, ಆವಾಗ ಈ ರಾಜ್ಯವನ್ನು ಒಪ್ಪಿಸುವ ಅಂತ ವಶಿಷ್ಠರು ಆಲೋಚನೆ ಮಾಡಿದ್ರು. ಹಾಗಾಗಿ ತಂದೆ ಕಾಡಿಗೆ ಹೊರಡ್ತಾನೆ, ಮಗ ತಾನು ಚಾಂಡಾಲನಿಗೆ ಹೋದಾಗ ವಶಿಷ್ಠರು ತಡಿಲಿಲ್ಲ. ಈ ತ್ರಿಕಾಲ ಜ್ಞಾನ ಎನ್ನುವಂಥದ್ದು ಬೇರೆಯವರಿಗೆ ಇರಲಿಲ್ಲ. ಹಾಗಾಗಿ ಇದೆಲ್ಲ ಮುಗಿಲಿ, ಪ್ರಾಯಶ್ಚಿತ್ತ ಆಗಲಿ, ಕರ್ಮ ಕ್ಷಯ ಆಗಲಿ, 12 ವರ್ಷ ಆಗಲಿ, ಆಮೇಲೆ ಇವನಿಗೆ ಅದನ್ನು ಕೊಡುವ ಅಂತ ಲೆಕ್ಕಾಚಾರ ವಶಿಷ್ಠರ ಹತ್ರ ಇತ್ತು. ಕುಲಸ್ಯ ನಿಷ್ಕೃತಿಸ್ತಾತ ಕೃತಾಯೇನ ಭವಿಷ್ಯತಿ. ಹೀಗೆ ಒಳ್ಳೆ ಪಟ್ಟವನ್ನು ಏರಬೇಕಾದ್ರೆ ಆತನು ನಿರ್ದುಷ್ಟನಾಗಿರ್ಬೇಕು. ಕೆಲವು ಸಲ ಒಳ್ಳೆದು ಇರ್ತದೆ, ಕೆಟ್ಟದ್ದು ಇರ್ತದೆ. ಆದ್ರೆ ಕೆಟ್ಟದ್ದನ್ನು ತೆಗೆದು ಪರಿಶುದ್ಧನಾದ ಮೇಲೆ ಅವನಿಗೆ ಕೊಡಬೇಕು ಅಂತ ಈ ಯೋಚನೆ ವಶಿಷ್ಠರಲ್ಲಿ ಇತ್ತು. ಆದ್ರೆ ಸತ್ಯವ್ರತನಿಗೆ ಗೊತ್ತಿರಲಿಲ್ಲ. ಆತ ಏನ್ ಆಲೋಚನೆ ಮಾಡಿದ? ನನ್ನನ್ನು ಕಾಡಿಗೆ ಕಳಿಸಿದ್ರು, ಅಪ್ಪನು ಕಾಡಿಗೆ ಹೋದ್ರು, ಈತ ಕೂತ್ಕೊಂಡು ಆರಾಮ ಅನುಭವಿಸ್ತಾನೆ ಅಂತ. ಆದ್ರೆ ಇವ್ರು ಯಾಕೆ ಕಾಯ್ತಾ ಇದ್ರು ಅಂತ ಕೇಳಿದ್ರೆ ಸತ್ಯವ್ರತನಿಗೆ ಕೊಡ್ಲಿಕ್ಕೋಸ್ಕರವೇ ಅದನ್ನು ರಕ್ಷಣೆ ಮಾಡ್ತಾ ಇದ್ರೆ ಹೊರತು ತಾವು ಅನುಭವಿಸುವುದಕ್ಕೋಸ್ಕರ ಅಲ್ಲ. ಸತು 12 ವರ್ಷಾಣಿ ದೀಕ್ಷಾಂತಾಂ ಉದ್ವಹನ್ ಬಲಿ ಪಾಂಶು ವ್ರತಮಾಸ್ತಾಯ ಮಹತ್ ಸತ್ಯವ್ರತೋ ನೃಪ. ಬಲಿಷ್ಠವಾದ 12 ವರ್ಷ ಕಾಲ ಉಪಾಂಶು ವ್ರತ ಮಾಡಿದ್ದಾನೆ. ಇದೆಲ್ಲವನ್ನು ಮಾಡಿದ ನಂತರ ದೀಕ್ಷೆಯ ವ್ರತವನ್ನು ಕೈಗೊಂಡಿದ್ದಾನೆ. ಅವಿದ್ಯಮಾನೆ ಮಾಂಸೇತು ವಶಿಷ್ಠಸ್ಯ ಮಹಾತ್ಮನಃ ಸರ್ವಕಾಮ ದುಃಖಾಂ ದೋಗ್ಧ್ರೀಂ ದದರ್ಶ್ಚಂದ್ರ ಉಪಾತ್ಮಜ. ಒಂದು ಬಾರಿ ಸತ್ಯವ್ರತನೂ ಹಾಗೆ ಮಾಂಸ ಯಾವುದೂ ಸಿಕ್ಕಲಿಲ್ಲ ಅವನಿಗೆ. ಹಾಗಾಗಿ ತಾನು ಏನು ಮಾಡ್ತಾನೆ ಕೇಳಿದ್ರೆ ತನ್ನ ಇಷ್ಟಾರ್ಥವನ್ನು ಪೂರೈಸಬೇಕು ಅಂತ ಹೇಳಿ ವಶಿಷ್ಠರ ಹೋಮಧೇನುವನ್ನೇ ತಾನು ಸತ್ಯವ್ರತ ಅಡುಗೆ ಮಾಡಿ ಅದನ್ನು ಬಡಿಸಲಿಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿ ಹೋಮಧೇನುವನ್ನು ನೋಡ್ತಾನೆ. ತಾನು ಕ್ರೋಧಾಚ್ಚೈವ ಮೋಹಾಚ್ಚ ಶ್ರಮಾಚ್ಚೈವ ಕ್ಷುಧಾರ್ಜಿತಾ ದಾಶ ಧರ್ಮಗತೋ ರಾಜ ಜಗಾನ ಜನಮೇ ಜಯ. ಸತ್ಯವ್ರತ ಆಹಾರಕ್ಕೋಸ್ಕರ ಹೋಗ್ತಾ ಇದ್ದ, ಯಾವುದೂ ಸಿಕ್ಲಿಲ್ಲ, ಸಿಟ್ಟು ಬಂದಿದೆ. ಅಷ್ಟೊತ್ತಿಗೆ ಆಗುವಾಗ ವಶಿಷ್ಠರ ಈ ಹೋಮಧೇನು ಕಂಡಿದೆ. ಈ ವಶಿಷ್ಠರ ಮೇಲಿದ್ದ ಸಿಟ್ಟು ಎಲ್ಲಿ ತುರುಗಿತು? ದನದ ಮೇಲೆ ಸಿಕ್ಕಿತು. ಇದು ವಶಿಷ್ಠರ ದನ. ಆ ವಶಿಷ್ಠರಿಗೆ ಏನು ಶಿಕ್ಷೆ ಕೊಡ್ಲಿಕ್ಕಾಗಿಲ್ಲ. ನನ್ನ ರಾಜ್ಯವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡುವ? ವಶಿಷ್ಠರ ದನವನ್ನೇ ನಾಶ ಮಾಡುವ ಅಂತ ಹೇಳಿ ವಶಿಷ್ಠರ ದನವನ್ನು ನಾಶ ಮಾಡ್ತಾನೆ. ಹಾಗಾಗಿ ಒಂದು ಕೊಲೆ ಮಾಡಬೇಕಾದ್ರೆ, ಒಂದು ಗೋ ಹತ್ಯೆ ಮಾಡಬೇಕಾದ್ರೆ ಅದರ ಹಿಂದಿರುವ ಭಾವ ಅದು ಪಾಪಕ್ಕೆ ಹೆಚ್ಚು ಕಾರಣ ಆಗಿಬಿಡ್ತದೆ. ವಶಿಷ್ಠರ ಮೇಲಿರುವಂತಹ ಹೊಟ್ಟೆ ಕಿಚ್ಚು ಕೋಪ ಈ ಕಡೆಯಿಂದ ಯಜ್ಞದ ಧ್ಯೇಯನು ಹೀಗಿಂದ ನಾಶ ಮಾಡಿಬಿಡಿದ್ದ ಎರಡನೆಯ ಪಾಪವನ್ನು ಈತ ಮಾಡಿಕೊಳ್ತಾನೆ. ಪಾಪ ಅಂದ್ರೆ ಶಂಕು. ಹೀಗೆ ತ್ರಿಶಂಕುವಿನ ಚರಿತ್ರೆಯನ್ನು ಮತ್ತೆ ನಾಳೆ ಸಿಗುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಲಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣಾಯ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾಯ ನಮಃ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಗೌಸ್ತುಭಧರೋ ಯಶೋದಾವತ್ಸರೋ ಹರಿಃ ಚತುರ್ಭುಜಾತ್ತಚಕ್ರಾಸಗದಾಶಿಖಾದ್ಯುದಾಯುಧಃ ದೇವಕೀನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकडासुरगुञ्जनः नन्दं व्रजजनानन्दी सच्चिदानन्दविग्रहः नवनीतवियुक्ताङ्गो नमनीतरटोनकः नवनीतनवाहारो मुकुन्दप्रसादकृत षोडशस्त्रीसहस्रेशस्त्रिभङ्गी मधुराकृतिः सुतवाकमृदाब्दिन्दुर्गोविन्दो गोपिदाम्पतिः वत्सपादहरो दन्तोद्धेनुकासुरगुञ्जनः ऋणीकृततृणाभर्तो यमलार्जुनगुञ्जनः
उत्तालतालभेत्ता च तमालश्यामलाकृतिः गोपगोपीश्वरो योगी कोटिसूर्यसमप्रभः इडाकविपरञ्ज्योतिर्यादवेन्द्रो यदूद्वः वनमाली पीतवासाः पारिजातापहारः